ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯಿ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಭಗವಂತ ತಮಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, 2020 ಅಕ್ಟೋಬರ್ ತಿಂಗಳ 30ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲವನ್ನು ಈಗ ನೋಡೋಣ. ಶ್ರೀ ಶಾರ್ವರಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ಶರದೃತೌ ನಿಜ ಆಶ್ವಯುಜ ಮಾಸೆ ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇರುವಂಥದ್ದು. ಅಂದರೆ ಶುಕ್ಲ ಪಕ್ಷದ 14ನೆಯ ದಿವಸ. ಹಾಗೆ ಶನಿವಾರದ ದಿನ ಅಂದರೆ ನಾಳೆಯ ದಿನ ಪೂರ್ಣಿಮೆ ಇರುವಂಥದ್ದು. ಇದು ವಾಲ್ಮೀಕಿ ಜಯಂತಿ, ಶೀಗಿ ಹುಣ್ಣಿಮೆ ಅಂತ ಕೂಡ ಹೇಳುವಂಥದ್ದಿದೆ. ಹಾಗೆ ಈ ಶುಕ್ರವಾರದ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃ ಕಾಲ 6 ಗಂಟೆ 10 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 56 ನಿಮಿಷಕ್ಕೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ, ಉತ್ತರ ಕರ್ಣ ಗರಜೆ. ಈ ಶುಕ್ರವಾರದ ಯೋಗ ವಜ್ರಯೋಗ, ದಿಶಶೂಲ ಪಶ್ಚಿಮ, ಸೂರ್ಯ ರಾಶಿ ತುಲ, ಚಂದ್ರ ರಾಶಿ ಮೀನ. ಈ ಶುಕ್ರವಾರದ ದಿನ ರಾಹುಕಾಲ ಇರುವಂಥದ್ದು ಬೆಳಗ್ಗೆ 10 ಗಂಟೆ 37 ನಿಮಿಷದಿಂದ 12 ಗಂಟೆ 4 ನಿಮಿಷದವರೆಗೆ. ಗುಳಿಕ ಕಾಲ ಬೆಳಿಗ್ಗೆ 7 ಗಂಟೆ 43 ನಿಮಿಷದಿಂದ 9 ಗಂಟೆ 11 ನಿಮಿಷದವರೆಗೆ. ಯಮಗಂಡ ಕಾಲ ಅಪರಾಹ್ನ 3 ಗಂಟೆ 3 ನಿಮಿಷದಿಂದ 4 ಗಂಟೆ 31 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುರ್ಮುಹೂರ್ತ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 45 ನಿಮಿಷದಿಂದ 9 ಗಂಟೆ 29 ನಿಮಿಷದವರೆಗೆ. ಹಾಗೆ 12 ಗಂಟೆ 26 ನಿಮಿಷದಿಂದ 1 ಗಂಟೆ 11 ನಿಮಿಷದವರೆಗೆ. ಈ ಮಧ್ಯಾಹ್ನದ ಸಮಯದಲ್ಲೂ ಕೂಡ ದುಷ್ಟ ಮುಹೂರ್ತ ಇರುವಂಥದ್ದು. ಹಾಗಾಗಿ ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ವೀಕ್ಷಕರೇ. ಇದನ್ನು ಹೊರತುಪಡಿಸಿ ಹಾಗೆ ಈ ರಾಹುಕಾಲಾದಿಗಳನ್ನು ನೋಡಿ ಈ ದಿನ ವಿಶೇಷವಾಗಿ ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ದಿನ. ಇನ್ನು ಶುಕ್ರವಾರದ ದಿನ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11 ಗಂಟೆ 58 ನಿಮಿಷದಿಂದ 12 ಗಂಟೆ 38 ನಿಮಿಷದವರೆಗೆ. ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಹಾಗೆ ಹೊರದ ಅಧಿಪತಿ ಶುಕ್ರ. ಪ್ರಣಯಕ್ಕೆ, ಮನರಂಜನೆಗೆ ತುಂಬ ಶುಭಕರವಾದಂಥ ದಿನ ಇಂದು. ಹಾಗೆ ವೀಕ್ಷಕರ, ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಸತ್ಯನಾರಾಯಣ ಪೂಜೆ ಇರುವಂಥದ್ದು. ಹಾಗೆ ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಇರುವಂಥ ವಿಶೇಷ ದಿನ. ಈ 2 ಯೋಗಗಳು ಇದ್ದಾಗ ಅತ್ಯಂತ ಶುಭದಾಯಕವಾದಂಥ ಯೋಗಗಳು. ಒಳ್ಳೆಯ ದಿನ, ಶುಭ ದಿನ ಇಂದು. ಹಾಗಾಗಿ ಈ ಯೋಗಗಳಿದ್ದ ದಿನದಂದು ಪ್ರಾರಂಭಿಸಿದಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಿ ಪೂರ್ಣವಾಗುತ್ತೆ. ನೀವು ನಿರೀಕ್ಷೆ ಮಾಡಿದಂಥ ಫಲ ನಿಮ್ಮದಾಗುತ್ತೆ. ಹಾಗಾಗಿ ವೀಕ್ಷಕರೇ, ಯಾವುದಾದ್ರೂ ಒಂದು ಶುಭ ಕಾರ್ಯ ನಿಮ್ಮ ಸಂಕಲ್ಪದಲ್ಲಿದ್ದರೆ, ಮನಸ್ಸಿನಲ್ಲಿದ್ದರೆ ಅದನ್ನು ಆರಂಭ ಮಾಡಿ. ಜಯ ನಿಮ್ಮದಾಗುತ್ತೆ. ಭಗವಂತನ ಆರಾಧನೆಗೆ ಹಾಗೆ ಯಾವುದೇ ಒಂದು ಕಾರ್ಯವನ್ನು ಆರಂಭ ಮಾಡಲಿಕ್ಕೂ ಕೂಡ ಪ್ರಾರಂಭ ಮಾಡಿದ್ರೆ ಸಾಕು, ಆ ಕೆಲಸ ತಾನಾಗಿ ಮುಂದುವರೆದು ಪರಿಪೂರ್ಣವಾಗುತ್ತೆ ಅನ್ನುವಂಥ ನಂಬಿಕೆ ಹಲವರಲ್ಲಿರೋದ್ರಿಂದ ಈ ಅಮೃತ ಸಿದ್ಧಿಯೋಗ, ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಬಹಳ ವಿಶೇಷ ಅಪರೂಪಕ್ಕೆ ಬರುವಂಥದ್ದು ಇದು. ಇನ್ನು ನವೆಂಬರ್ ತಿಂಗಳಲ್ಲಿ ನೋಡಿ, ಅಮೃತ ಸಿದ್ಧಿಯೋಗ ಯಾವ ದಿನದಲ್ಲೂ ಇಲ್ಲ. ಆದರೆ ಡಿಸೆಂಬರ್ 28 ಮತ್ತು 31ನೇ ತಾರೀಕು ಇರುವಂಥದ್ದು. ಹಾಗಾಗಿ ಬಹಳ ಅಪರೂಪಕ್ಕೆ ಬರುವಂಥ ಅಮೃತ ಸಿದ್ಧಿಯೋಗ ಈ ದಿನ ಇದೆ. ಹಾಗಾಗಿ ಶುಕ್ರವಾರದ ದಿನ ಭಾಗ್ಯಲಕ್ಷ್ಮಿ ನಿಮ್ಮ ಮನೆಗೆ ಬರಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ.
ಪ್ರಿಯ ವೀಕ್ಷಕರೇ, ಇಂದು ಹುಣ್ಣಿಮೆ. ಈ ದಿನ ಬಹಳ ವಿಶೇಷ. ಯಾಕೆ ಅಂತ ಹೇಳಿದ್ರೆ, ಕೆಲವರು ಸತ್ಯನಾರಾಯಣ ಪೂಜೆಯನ್ನು ಆಚರಣೆ ಮಾಡುವಂಥ ದಿನ. ಸತ್ಯನಾರಾಯಣ ವಿಷ್ಣುವಿನ ಒಂದು ರೂಪ. ಸತ್ಯನಾರಾಯಣನು ನವಗ್ರಹಗಳಿಗೆ ಅಧಿಪತಿ, ನವಗ್ರಹಗಳನ್ನು ನಿಯಂತ್ರಣ ಮಾಡುವಂಥವನು. ನಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಗ್ರಹಗತಿಗಳು ತಮ್ಮ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿದೆ. ಆದ್ದರಿಂದ ಸತ್ಯನಾರಾಯಣನನ್ನು ಪೂಜಿಸಿದರೆ ಗ್ರಹಗಳ ಕೆಟ್ಟ ಪ್ರಭಾವದಿಂದ ನಾವು ಪಾರಾಗಬಹುದು. ಎಲ್ಲವೂ ಕೂಡ ನಮಗೆ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ, ಒಳ್ಳೆಯದಾಗತ್ತೆ ಅನ್ನುವಂಥ ಅನುಗ್ರಹವನ್ನು ಸತ್ಯನಾರಾಯಣ ಮಾಡ್ತಾನೆ ಅನ್ನುವಂಥ ನಂಬಿಕೆಯಿಂದ ಸತ್ಯನಾರಾಯಣ ವ್ರತವನ್ನು ಎಲ್ಲ ಶುಭ ಸಮಾರಂಭಗಳಲ್ಲಿ ಮಾಡುವಂಥ ಒಂದು ಪದ್ಧತಿ ಈಗಲೂ ಕೂಡ ಇದೆ ನೋಡಿ. ಮದುವೆಯಲ್ಲಿರಬಹುದು, ಗೃಹ ಪ್ರವೇಶದಲ್ಲಿ, ಹುಟ್ಟುಹಬ್ಬದಲ್ಲಿ, ಹೊಸ ಕೆಲಸ ಅಥವಾ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ, ಅಥವಾ ವಿದ್ಯಾಭ್ಯಾಸಕ್ಕೆ ಮುನ್ನ ಯಾವುದೇ ಒಂದು ಶುಭ ಸಂದರ್ಭಗಳಲ್ಲೂ ಕೂಡ ಈ ಪೂಜೆಯನ್ನು ಮಾಡ್ತಾರೆ. ತಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥ ಸಲುವಾಗಿ ಸತ್ಯನಾರಾಯಣ ವ್ರತವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಕೂಡ ಈ ವ್ರತವನ್ನು ಆಚರಣೆ ಮಾಡ್ಬೋದು. ಸಾಮಾನ್ಯವಾಗಿ ಈ ವ್ರತವನ್ನು ಹುಣ್ಣಿಮೆ ಅಥವಾ ಪೂರ್ಣಿಮೆಯ ದಿನಗಳಲ್ಲೂ ಮಾಡ್ತಾರೆ. ಸೊ ಹಾಗಾಗಿ ಈ ದಿನ ಮಾಡುವಂತಹ ಸತ್ಯನಾರಾಯಣ ಪೂಜೆ ಬಹಳ ವಿಶೇಷ ಅರ್ಥವೊಂದು ಇದೆ. ಇದಲ್ಲದೆ ನಿಮ್ಮ ಮನಸ್ಸಿಗೆ ಪೂಜೆ ಮಾಡಬೇಕು ಅಂತ ಅನ್ನಿಸಿದ್ರೆ ಯಾವ ದಿನ ಬೇಕಾದರೂ ಈ ಪೂಜೆಯನ್ನು ಮಾಡಬಹುದು. ಇನ್ನು ಪೂಜೆಯನ್ನು ಹೇಗೆ ಮಾಡಬೇಕು? ಬಹಳ ತುಂಬ ನಿಷ್ಠೆ ಅನ್ನುವಂಥದ್ರ ಅಗತ್ಯ ಇಲ್ಲದೇ ಇದ್ದರೂ ಕೂಡ ಇಲ್ಲಿ ಪೂಜಾಗೃಹ ಅಥವಾ ದೇವರು ಇಡುವಂಥ ಜಾಗವನ್ನು ಮಾವಿನ ಸೊಪ್ಪು, ಬಾಳೆಕಂದು, ರಂಗೋಲಿಗಳಿಂದ ಅಲಂಕಾರ ಮಾಡಿ ಒಂದು ಸಣ್ಣ ತಂಬಿಗೆಗೆ ಒಡವೆ ಅಂದರೆ ಸರಗಳನ್ನು ಹಾಕಿ, ಒಳಗೆ ಸ್ವಲ್ಪ ನೀರನ್ನು ಹಾಕಿ, ಈ ತಂಬಿಗೆಯ ಬಾಯಿಗೆ 2 ಅಥವಾ 5 ವೀಳ್ಯದೆಲೆಯನ್ನು ಇಟ್ಟು ಮೇಲೆ ಒಂದು ತೆಂಗಿನಕಾಯನ್ನು ಇಟ್ಟಿರಬೇಕು. ಒಂದು ಹೊಸ ಶಲ್ಯವನ್ನು ಈ ಕಳಶದ ಪಾತ್ರೆಯ ಸುತ್ತ ಹೊದಿಸಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಲಶ ಸ್ಥಾಪನೆಯನ್ನು ಮಾಡಬೇಕು. ಇದರೊಂದಿಗೆ ಇನ್ನೊಂದು ತಟ್ಟೆಯಲ್ಲಿ ನವಗ್ರಹ ಧಾನ್ಯಗಳನ್ನು ಸಣ್ಣ ಸಣ್ಣ ದೊನ್ನೆಗಳಲ್ಲಿ ಇಡಬೇಕು. ಹಾಗೆ ನವಗ್ರಹ ಧಾನ್ಯಗಳು ಯಾವ್ಯಾವುದು ಅಂತ ಗೊತ್ತಿದೆ. ಅದನ್ನು ಆ ಧಾನ್ಯದ ಮೇಲೆ ಒಂದು ಹಣ್ಣನ್ನು ದಕ್ಷಿಣೆ ಸಮೇತ ಇಡಬೇಕು. ಈ ಧಾನ್ಯಗಳನ್ನು ಸರಿಯಾದ ದಿಕ್ಕಿಗೆ ಇಡಬೇಕು. ಅಂದರೆ ನವಗ್ರಹಗಳು ಯಾವ ಯಾವ ದಿಕ್ಕಿನಲ್ಲಿ ಇರುತ್ತೆ ಆ ದಿಕ್ಕಿಗೆ ಅನುಗುಣವಾಗಿ ಆಯಾಯ ಧಾನ್ಯಗಳನ್ನು ಇಟ್ಟಿರಬೇಕು. ಇನ್ನು ನವಧಾನ್ಯಗಳು, ನವಗ್ರಹಗಳ ವಿಚಾರ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ 9 ಗ್ರಹಗಳಿಗೆ 9 ಧಾನ್ಯಗಳು ಸಾಂಕೇತಿಕವಾಗಿ ಅದನ್ನು ಸಿದ್ಧತೆ ಮಾಡಿ ಇಟ್ಕೊಳ್ಬೇಕು. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ಕತ್ತೆ. ನವಧಾನ್ಯಗಳ ಒಂದು ಪ್ಯಾಕೆಟೇ ಇರುತ್ತೆ. ಇಲ್ಲಿ ಶುಕ್ರನಿಗೆ ಅವರೆಯನ್ನು, ಬುಧನಿಗೆ ಹೆಸರನ್ನು, ಚಂದ್ರನಿಗೆ ಅಕ್ಕಿ, ಕುಜನಿಗೆ ತೊಗರಿ, ರವಿಗೆ ಗೋಧಿ, ಗುರುವಿಗೆ ಕಡಲೆ, ಕೇತುವಿಗೆ ಹುರುಳಿ, ಶನಿದೇವರಿಗೆ ಎಳ್ಳು ಮತ್ತು ರಾಹುವಿಗೆ ಉದ್ದು. ಈ 9 ನವಗ್ರಹಗಳು ಮತ್ತು 9 ನವಧಾನ್ಯಗಳನ್ನು ಸಿದ್ಧತೆ ಮಾಡಿ ಇಟ್ಕೊಳ್ಳಿ. ಇನ್ನು ಇದನ್ನು ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು? ಈಗಾಗಲೇ ನೀವು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ನೀವು ಮಂಟಪವನ್ನು ಸಿದ್ಧತೆ ಮಾಡಿ ಇಟ್ಕೊಂಡಿರ್ತೀರಿ. ಇಲ್ಲಿ ಪೂರ್ವಕ್ಕೆ ಅವರೆಯನ್ನು ಇಡಬೇಕು, ಈಶಾನ್ಯ ಭಾಗಕ್ಕೆ ಹೆಸರನ್ನು, ಆಗ್ನೇಯಕ್ಕೆ ಅಕ್ಕಿಯನ್ನು, ಇನ್ನು ದಕ್ಷಿಣಕ್ಕೆ ತೊಗರಿಯನ್ನು, ನೈಋತ್ಯಕ್ಕೆ ಉದ್ದುವನ್ನು, ಪಶ್ಚಿಮಕ್ಕೆ ಎಳ್ಳನ್ನು, ವಾಯುವ್ಯ ದಿಕ್ಕಿಗೆ ಹುರುಳಿಯನ್ನು, ಉತ್ತರ ದಿಕ್ಕಿಗೆ ಕಡಲೆಯನ್ನು, ಹಾಗೆ ಮಧ್ಯದಲ್ಲಿ ಗೋಧಿಯನ್ನು ಇಡಬೇಕು. ಇದು ನವಗ್ರಹಗಳನ್ನು ಋಗ್ವೇದ ಮತ್ತು ಯಜುರ್ವೇದ ರೀತಿಯ ಸ್ಥಾಪನೆ ಮಾಡುವಂತಹ ಒಂದು ಕ್ರಮ. ಹಾಗೆ ಈ ಮಂಟಪವನ್ನು ಸಿದ್ಧತೆ ಮಾಡಿ ನೀವು ಈಗಾಗಲೇ ಕಳಶವನ್ನು ಸ್ಥಾಪನೆ ಮಾಡ್ತಾ ಇದ್ದರೆ ಅದರ ಹಿಂಬದಿಯಲ್ಲಿ ನೀವು ಸತ್ಯನಾರಾಯಣ ಸ್ವಾಮಿಯ ಫೋಟೋವನ್ನು ಇಟ್ಟು ಅದಕ್ಕೂ ಸ್ವಲ್ಪ ಅಲಂಕಾರವನ್ನು ಮಾಡಿರಿ. ಇನ್ನು ಪೂಜಾ ಸಾಮಗ್ರಿ ಗೊತ್ತಿದೆ ಏನೇನು ಇರಬೇಕು ಅಂಥೇಳಿ. ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು, ತದನಂತರ ನವಗ್ರಹ ಪೂಜೆ, ಆಮೇಲೆ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸಬೇಕು. ಸತ್ಯನಾರಾಯಣ ಅಷ್ಟೋತ್ತರ ಜೊತೆಗೆ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ನೈವೇದ್ಯಕ್ಕೆ ಸಪಾತ ಭಕ್ಷ್ಯವನ್ನು, ಅಂದರೆ ಇಲ್ಲಿ ಸಜ್ಜಿಗೆಯನ್ನು ಮಾಡಿ ಇಟ್ಟುಕೊಳ್ಬೇಕು. ಸಪಾತ ಭಕ್ಷ್ಯ ಮಾಡುವಂಥ ವಿಧಾನ ಅಂತ ಹೇಳಿದ್ರೆ ಇದನ್ನು ರವೆ, ಸಕ್ಕರೆ, ತುಪ್ಪ, ಹಾಲು, ಬಾಳೆಹಣ್ಣು ಉಪಯೋಗಿಸಿ ಮಾಡಿರ್ತಾರೆ. ಇನ್ನು ಪೂಜಾ ನಂತರ ಕಥಾ ಶ್ರವಣವನ್ನು ಮಾಡಬೇಕು. ಸತ್ಯನಾರಾಯಣ ವ್ರತ ಕಥೆಯಲ್ಲಿ 5 ಅಧ್ಯಾಯಗಳು ಇರುವಂಥದ್ದು. ಕೆಲವರು ಪ್ರತಿ ಅಧ್ಯಾಯ ಮುಗಿದ ಮೇಲೆ ಮಂಗಳಾರತಿ ನೈವೇದ್ಯ ಮಾಡುವಂಥ ಒಂದು ಸಂಪ್ರದಾಯ ಕೂಡ ಇದೆ. ಪೂಜೆಯ ನಂತರ ಸತ್ಯನಾರಾಯಣ ಪ್ರಸಾದ ಸ್ವೀಕಾರ ಮಾಡಿ ಪೂಜೆಗೆ ಇಟ್ಟಿರುವಂತಹ ನವಧಾನ್ಯಗಳು, ಹೊದಿಸಿರುವಂತಹ ಶಲ್ಯ ಮತ್ತು ದಕ್ಷಿಣೆಯನ್ನು ಸತ್ಪಾತ್ರರಿಗೆ ದಾನವಾಗಿ ಕೊಡಬೇಕು. ಇಲ್ಲಿ
ಈ ಸತ್ಯನಾರಾಯಣ ದೇವರ ಕಥೆ ಹೇಗೆ ಆರಂಭ ಆಯಿತು, ಇದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನೋಡೋದಾದರೆ, ನೈಮಿಷಾರಣ್ಯ ಅನ್ನುವಂಥ ಅರಣ್ಯದಲ್ಲಿ ವಾಸಿಸುವಂಥ ಋಷಿಗಳು ಪುರಾಣಗಳನ್ನು ಬಲ್ಲ ಸೂತ ಪುರಾಣಿಕರನ್ನು ಕುರಿತು ಒಂದು ದಿನ ಕೇಳ್ತಾರೆ, ಮಾನವರ ಹಿತಾರ್ಥವಾಗಿ ಯಾವ ಒಂದು ವ್ರತವನ್ನು ಆಚರಣೆ ಮಾಡಬೇಕು ಅಂಥೇಳಿ. ಅದಕ್ಕೆ ಮಾನವರ ಅಂದರೆ ಮನುಷ್ಯರ ಮನೋಬಯಕೆಗಳು ಯಾವ ವ್ರತದಿಂದ ಅಥವಾ ಯಾವ ತಪಸ್ಸಿನಿಂದ ಈಡೇರುತ್ತೆ ಅಂತ ಕೇಳುವಂಥ ಪ್ರಶ್ನೆಗೆ ಅದಕ್ಕೆ ಉತ್ತರವನ್ನು, ಎಲೆ ಋಷಿಗಳೇ, ಇದೇ ಪ್ರಶ್ನೆಯನ್ನು ಮೊದಲು ನಾರದ ಮಹರ್ಷಿಯು ಕಲಾವತಿಯಾದಂತಹ ಶ್ರೀಮನ್ನಾರಾಯಣನನ್ನು ಕೇಳಿದ್ದಾನೆ. ಅದಕ್ಕೆ ಲೋಕರಕ್ಷಕನಾದಂತಹ ಭಗವಂತನು ನಾರದರಿಗೆ ಕೊಟ್ಟ ಉತ್ತರವನ್ನೇ ಈಗ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿ ಆ ಕಥೆಯನ್ನು ಹೇಳಲು ಉಪಕ್ರಮಿಸ್ತಾರೆ. ಒಂದು ಸಲ ನಾರದ ಯೋಗಿಯು ಪರಾನುಗ್ರಹ ಕಾಂಕ್ಷೆಯ ಎರಡನೆಯವರಿಗೆ ಹಿತ ಮಾಡಬೇಕೆಂಬ ಬಯಕೆಯಿಂದ ಎಲ್ಲ ಲೋಕಗಳನ್ನು ಸಂಚಾರ ಮಾಡ್ತಾ ನಮಗೆ ಈ ಮೃತ್ಯು ಲೋಕಕ್ಕೆ ಬರ್ತಾರೆ. ಅಂದರೆ ಈ ಮನುಷ್ಯ ಲೋಕಕ್ಕೆ ಬಂದಾಗ ಇಲ್ಲಿಯೂ ಕೂಡ ತಮ್ಮ ತಮ್ಮ ದುಷ್ಕರ್ಮಗಳಿಗೆ ತಕ್ಕಂತೆ ಹಲವಾರು ನೀಚ ಯೋನಿಗಳಲ್ಲಿ ಜನಿಸಿ ಬಹು ದುಃಖದಿಂದ ಬಳಲ್ತಾ ಇರುವಂಥದ್ದನ್ನು ನೋಡ್ತಾರೆ. ಸಜ್ಜನಸ್ಯ ಹೃದಯ ನವನೀತಂ, ಬೆಣ್ಣೆಯಂತಹ ಹೃದಯ ಕರಗಿ ಹೋಗುತ್ತೆ. ಆಗ ಕಳವಳಗೊಳ್ತಾರೆ, ಅದ್ಯಾವ ಉಪಾಯದಿಂದ ಈ ಜನರ ದುಃಖ ದೂರವಾಗುವುದು ಅಂತ ಹೇಳಿ ಮನಮುಟ್ಟಿ ಚಿಂತನೆಯನ್ನು ಮಾಡ್ತಾರೆ. ಕೊನೆಗೆ ಈ ಬಗ್ಗೆ ವಿಚಾರಿಸುವುದಾಗಿ ಅಧಿಕಾರವುಳ್ಳಂತಹ ಸೃಷ್ಟಿ ಸ್ಥಿತಿಯನ್ನು ಕಾಯುವಂತಹ ಶ್ರೀಮನ್ನಾರಾಯಣನನ್ನು ಕಾಣಲಿಕ್ಕೆ ವಿಷ್ಣು ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಚತುರ್ಭುಜನು ಸುಂದರನೂ ಆದಂತಹ ಸದ್ಗುಣೈಶ್ವರ್ಯ ಸಂಪನ್ನನಾದಂತಹ ಶ್ರೀಮನ್ನಾರಾಯಣನನ್ನು ನೋಡಿದ ಕೂಡಲೇ ಭಕ್ತ ಶ್ರೇಷ್ಠನಾದ ಅವರ ಅಂತಃಕರಣದಲ್ಲಿ ಭಕ್ತಿ ರಸ ಉಕ್ಕತ್ತೆ. ಆಗ ದೇವೇಂದ್ರನಾದಂಥ ವಿಷ್ಣುವನ್ನು ಸ್ತುತಿಸತೊಡಗ್ತಾರೆ. ಇಲ್ಲಿ ಭಕ್ತಿ ಮೂರ್ತಿಯನ್ನು ಸರ್ವಸ್ವಾಮಿಯಾಗಿ ಮಾತುಗಳಿಗೆ ನಿಲುಕದ ರೂಪವುಳ್ಳವನು, ನೆಲೆ ಇಲ್ಲದಂತಹ ಶಕ್ತಿಯನ್ನು, ಹುಟ್ಟು ಬೆಳೆ ಸಾವುಗಳಿಂದ ಹೀನನು ಅಥವಾ ಮೊದಲು ಕೊನೆಗಳಿಲ್ಲದಂತಹ ಈ ತ್ರಿಗುಣಗಳಿಂದ ಕೂಡಿದಂತಹ ನಾರಾಯಣನನ್ನು ಅವರು ಸ್ತುತಿಸ್ತಾರೆ. ಹಾಗೆ ಇಲ್ಲಿ ವಿಷ್ಣುವನ್ನು ಈ ಸಂದರ್ಭದಲ್ಲಿ ಕೇಳಿದಾಗ ಈ ಮೃತ್ಯು ಲೋಕದ ಜನತೆ ಅಂದರೆ ಭೂಲೋಕದಲ್ಲಿರುವಂಥವರು ಹಲವು ಬಗೆಯ ದುಃಖಗಳನ್ನು ಅನುಭವಿಸ್ತಾ ಇದ್ದಾರೆ. ಆ ಜನರ ದುಃಖವನ್ನು ಹೋಗಲಾಡಿಸುವುದಕ್ಕಾಗಿ ದಾರಿ ತೋರಿಸಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಭಗವಂತನು ನಾರನ ಪರಹಿತ ಬುದ್ಧಿಯನ್ನು ಅರಿತು ಆವಾಗ ಅನುಗ್ರಹಪೂರ್ವಕವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನು ಮಾಡುವುದು ಅಂತ ದುಃಖ ಮುಕ್ತರಾಗಬೇಕು ಅಂತ ಹೇಳಿ ಯಾವ ಮನುಷ್ಯನಿಗೆ ಅನಿಸುತ್ತೋ ಅಂಥವರು ಮಹತ್ ಕಾರುಣ್ಯಪೂರ್ಣವಾದಂತಹ ಸತ್ಯನಾರಾಯಣ ವ್ರತವನ್ನು ಆಚರಣೆ ಮಾಡಬೇಕು. ಅದು ಸ್ವರ್ಗ ಮೃತ್ಯು ಲೋಕದಲ್ಲಿ ದುರ್ಲಭವಾಗಿರುವಂಥದ್ದು. ಕೇವಲ ಅದು ಪ್ರೀತಿಯ ಮೂಲಕ ಗುಪ್ತವಾಗಿದ್ದರೂ ಕೂಡ ಪ್ರಕಟಗೊಳ್ಳುವಂಥ ಒಂದು ವ್ರತ. ಆದ್ದರಿಂದ ಸತ್ಯನಾರಾಯಣ ವ್ರತ ಅನ್ನುವಂಥದ್ದನ್ನು ವಿಧಾನಪೂರ್ವಕವಾಗಿ ಮಾಡೋದರಿಂದ ಇಹದಲ್ಲಿ ದುಃಖವೆಲ್ಲ ನಾಶವಾಗತ್ತೆ, ಸುಖ ಪ್ರಾಪ್ತಿಯಾಗತ್ತೆ ಮತ್ತು ಇನ್ನು ಮರಣಾನಂತರ ಮೋಕ್ಷವನ್ನು ಹೊಂದುತ್ತಾರೆ ಅನ್ನುವಂಥ ಮಾತುಗಳನ್ನು ಭಗವಂತನೇ ನಾರದರಿಗೆ ಹೇಳಿ ಕಳಿಸ್ತಾರೆ. ಅಲ್ಲದೆ ಈ ಸತ್ಯನಾರಾಯಣ ವ್ರತಾಚರಣೆಯಿಂದ ದುಃಖಗಳೆಲ್ಲ ನಾಶವಾಗುತ್ತೆ, ಧನ ಮತ್ತು ಧಾನ್ಯಗಳು ಸಮೃದ್ಧಿಯಾಗತ್ತೆ. ಅಲ್ಲದೆ ಸೌಭಾಗ್ಯ ಸಂತತಿ ಕೂಡ ಸರ್ವತ್ರ ವಿಜಯಪ್ರದ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಈ ವ್ರತದಿಂದ ದೊರಕುವ ಫಲಗಳು ಅನ್ನುವಂಥದ್ದನ್ನು ಶ್ರೀಮನ್ನಾರಾಯಣನೇ ಹೇಳ್ತಾರೆ. ಅದರಿಂದ ಯಾವ ಕಾಲ ಯಾವ ದಿನದಲ್ಲಾದರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಈ ಕರಟವನ್ನು ಮಾಡಬಹುದು. ಧರ್ಮ ತತ್ಪರನಾಗಿ ಇಲ್ಲಿ ಸತ್ಯನಾರಾಯಣ ದೇವನನ್ನು ಸಾಯಂಕಾಲದ ಸಮಯಕ್ಕೆ ಪೂಜಿಸಬೇಕು. ಉತ್ತಮವಾದಂತಹ ಸಪಾತ ಭಕ್ಷ್ಯ ನೈವೇದ್ಯವನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಬೇಕು. ಇಲ್ಲಿ ಈ ವ್ರತ ಕಾಲಕ್ಕೆ ಆಗಮಿಸುವಂಥ ಎಲ್ಲ ಭಕ್ತರಿಗೂ ಕೂಡ ತಾಂಬೂಲಾದಿ ದಕ್ಷಿಣೆಗಳನ್ನು ಕೊಡಬೇಕು. ರಾತ್ರಿ ನೃತ್ಯ ಗಾನಾದಿಗಳಿಂದ ಸತ್ಯನಾರಾಯಣನ ಮನಮುಟ್ಟಿ ನಮಸ್ಕರಿಸುತ್ತಾ ಮನೆಗೆ ತೆರಳಬೇಕು. ಈ ರೀತಿ ಈ ವ್ರತವನ್ನು ಆಚರಣೆ ಮಾಡಿದ್ರೆ ಮನುಜನ ಮನೋರಥವು ಸಿದ್ಧಿಸುತ್ತೆ. ವಿಶೇಷವಾಗಿ ಈ ವ್ರತ ಕಲಿಯುಗದಲ್ಲಿ ಬಹಳ ಬೇಗನೆ ಫಲವನ್ನು ಕೊಡುವಂಥ ವ್ರತ. ಹಾಗಾಗಿ ಯಾಕೆ ಶುಭ ಸಂದರ್ಭಗಳಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಬಹಳ ಬೇಗ ಫಲವನ್ನು ಕೊಡುವಂಥದ್ದು. ಅದರಲ್ಲೂ ಈ ಹುಣ್ಣಿಮೆಯೆಂದು ಪೌರ್ಣಮಿಯೆಂದು ಮಾಡುವಂಥ ಪೂಜೆ ಈ ಪೂಜಾ ಕರ್ತರಿಗೂ ಕೂಡ ಪೂಜೆಯಲ್ಲಿ ಭಾಗವಹಿಸಿದವ್ರಿಗೆ ಹಾಗೆ ಈ ಪೂಜಾ ವ್ರತ ಕಥೆಯನ್ನು ಓದುವಂಥವ್ರಿಗೆ ಕೇಳುವಂಥವ್ರಿಗೂ ಕೂಡ ಬಯಸಿದ ಫಲಗಳು ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಆದ್ದರಿಂದ ವಿಶೇಷವಾದಂಥ ಈ ದಿನ ಸತ್ಯನಾರಾಯಣ ಪೂಜೆ ಎಲ್ಲಾದರೂ ದೇವಸ್ಥಾನಗಳಲ್ಲಿ ನಡೀತಾ ಇದ್ದರೆ ಅಲ್ಲಿ ಭಾಗಿಗಳಾಗಿ ನೀವು ಕೂಡ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ,
ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ಶುಕ್ರವಾರದ ದಿನ ಬಹಳ ವಿಶೇಷವಾಗಿ ಆರ್ಥಿಕ ಅನುಕೂಲತೆಗಳು ಉಂಟಾಗುವಂಥ ದಿನ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಸ್ವಂತ ಬಿಸ್ನೆಸ್ಸಲ್ಲಿ ಅಥವಾ ಯಾವುದೋ ಒಂದು ಮೂಲದಿಂದ ಹಣಕಾಸಿನ ವರಮಾನವನ್ನು ಪಡ್ಕೊಳ್ತೀರಿ. ಈ ದಿನ ಬಹಳ ಸುಭಿಕ್ಷವಾಗಿರುವಂಥದ್ದು. ಹಣದ ಕೊರತೆ ಅನ್ನುವಂಥದ್ದು ಇಲ್ಲ. ಆದರೆ ದುಂದು ವೆಚ್ಚ ಮಾಡುವಂಥ ಒಂದು ಆಲೋಚನೆಯನ್ನು ಮಾತ್ರ ಈ ಸಂದರ್ಭದಲ್ಲಿ ಮಾಡಬೇಡಿ. ಹಾಗೆ ಈ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರಕ್ಕೂ ಕೂಡ ಕಿವಿಗೊಡದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಆಸಕ್ತಿಯನ್ನು ತೋರಿಸಬೇಕು. ಅಂದರೆ ಮೂರನೆಯವರ ಉಸಾಬರಿ ನಿಮಗೆ ಬೇಡ ಅನ್ನುವಂಥದ್ದು. ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು. ಏನೋ ಒಂದು ಕ್ಲಾರಿಟಿ ಇಲ್ಲ, ಏನೋ ಕೆಲಸ ಮಾಡಲಿಕ್ಕೂ ಕೂಡ ಕಸಿವಿಸಿ ಉಂಟಾಗುವಂಥದ್ದು, ಅಥವಾ ಯಾವ ಕೆಲಸ ಮಾಡಬೇಕು ಮಾಡಬಾರ್ದು ಅನ್ನೋದಕ್ಕೆ ಮನಸ್ಸೇ ಇಲ್ಲ ಈ ದಿನ. ಹಾಗಾಗಿ ಏನೋ ಒಂದು ವಿಚಿತ್ರವಾಗಿ ಗೋಜಲಾಗಿರುವಂಥ ಸನ್ನಿವೇಶ ನಿಮ್ಮ ಕುಟುಂಬದಲ್ಲಿ ಇರುವಂಥದ್ದು. ಜೊತೆಗೆ ನಿಮ್ಮ ಸಂಗಾತಿಯ ಹಠಮಾರಿತನ ಈ ದಿನ. ಅವರು ಹೇಳಿದ್ದೇ ಆಗಬೇಕು ಅನ್ನೋವಂಥದ್ದು. ಕೆಲವು ನಿಮಗೆ ಇಷ್ಟ ಇಲ್ಲ ಅಂತ ಅಂದರೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಈ ದಿನ ನಿಮ್ಮಲ್ಲಿ ಇರುವಂಥದ್ದು. ಸ್ವಂತ ಉದ್ಯಮದಲ್ಲಿ ನೋಡಿ ಅತ್ಯಂತ ಪ್ರಗತಿಯನ್ನು ಕಾಣುವಂಥ ದಿನ. ಹಾಗೆ ದುಡುಕಿನ ಮಾತುಗಳಿಂದ ಎಲ್ಲೋ ಒಂದು ಕಡೆ ಅವಘಡ ಆಗುವಂಥದ್ದು. ಹಾಗಾಗಿ ನಿಮ್ಮ ಮಾತು ಈ ದಿನ ತುಂಬ ನೇರವಾಗಿರಬೇಕು, ಸ್ಪಷ್ಟವಾಗಿರಬೇಕು. ಹಾಗೆ ಪಾಲುದಾರಿಕೆಯಲ್ಲಿ ಒಂದು ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಈ ದಿನ ನಿಮ್ಮ ನಿರ್ಧಾರ ಬಹಳ ನಿಖರವಾಗಿರಬೇಕು ಅನ್ನುವಂಥದ್ದು. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರಾಜಿ ಅನ್ನುವಂಥದ್ದನ್ನು ಮಾಡಿಕೊಳ್ಬೇಡಿ. ಅಂದರೆ ವ್ಯವಹಾರವಾಗಿಯೇ ಇರಬೇಕು. ಅದು ಯಾವ ಸಂಬಂಧದ ಮಧ್ಯೆಯೇ ಇದ್ದರೂ ಕೂಡ ಒಂದು ಬಿಸ್ನೆಸ್ ಟೈಪಲ್ಲಿ ಇದ್ದರೆ ಅದರಲ್ಲೂ ಹಣ. ಏಕೆಂದರೆ ಹೆಚ್ಚಿನ ರೀತಿಯಲ್ಲಿ ಈ ಒಂದು ರಿಲೇಷನ್ಶಿಪ್ಪನ್ನು ಹಾಳು ಮಾಡುವಂಥದ್ದು ಹಣ. ಈ ಹಣದಲ್ಲೇ ಏನಾದರೂ ವ್ಯತ್ಯಾಸ ಆಗುವಂಥದ್ದು. ಹಾಗಾಗಿ ಈ ದಿನ ನೀವು ತುಂಬ ನಿಖರವಾಗಿದ್ದಷ್ಟೂ ನಿಮ್ಮ ಒಂದು ಸಂಬಂಧ, ರಿಲೇಷನ್ಶಿಪ್ ಅನ್ನುವಂಥದ್ದು ಬಹಳ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲಿ ಬಹಳ ಬೇಗ ನಂಬುವಂಥವ್ರು ನೀವು. ಒಂದು ಸುದ್ದಿಯನ್ನು ಬಹಳ ಬೇಗ ನಂಬಿಡ್ತೀರಿ. ಅದಕ್ಕೆ ಹೇಳ್ತಾರೆ, ಡೋಂಟ್ ಬಿ ಸೋ ಕ್ವಿಕ್ ಟು ಬಿಲೀವ್ ವಾಟ್ ಯು ಹಿಯರ್ ಬಿಕಾಸ್ ಲೈಸ್ ಸ್ಪ್ರೆಡ್ ಫಾಸ್ಟರ್ ದ್ಯಾನ್ ದ ಟ್ರೂತ್ ಅಂತ ಹೇಳ್ತಾರೆ. ಹಾಗಾಗಿ ಸತ್ಯಕ್ಕಿಂತ ಸುಳ್ಳೇ ಬಹಳ ವೇಗವಾಗಿ ಜನರಿಗೆ ತಲುಪುವಂಥದ್ದು. ಸ್ವಲ್ಪ ಜಾಗೃತಿಯಾಗಿರಿ. ಹಾಗೆ ಯಾವುದೇ ಒಂದು ಸುಳ್ಳು ಸುದ್ದಿಯನ್ನಾಗಲಿ ಅಥವಾ ಗಾಳಿ ಸುದ್ದಿಯನ್ನಾಗಲಿ, ಇನ್ನು ಮೂರನೆಯವರು ಕಿಡಿಗೇಡಿಗಳು ಹಬ್ಬಿಸುವಂತಹ ಸುದ್ದಿಯನ್ನಾಗಲಿ ನಂಬದೆ ಈ ದಿನ ಭಗವಂತನ ಆರಾಧನೆಯಲ್ಲಿ ತೊಡಗಿಸ್ಕೊಳ್ಳಿ. ಶುಕ್ರವಾರದ ದಿನ ಆದ್ದರಿಂದ ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಅದು ಮಹಾಮಂತ್ರ ಚಾನೆಲ್ನಲ್ಲಿ, ಅದು ಸಿರಿಗನ್ನಡ ಸುದ್ದಿವಾಹಿನಿಯ ಮತ್ತೊಂದು ಚಾನೆಲ್. ಅದು ಎಲ್ಲ ರಾಶಿಯ ಬೀಜಾಕ್ಷರ ಮಂತ್ರಗಳನ್ನು ಅಲ್ಲಿ ನೀಡಲಾಗಿದೆ. ಹಾಗಾಗಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಉತ್ತಮವಾದಂತಹ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ವೃಷಭ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಧನಲಾಭ ಆಗುವಂತಹ ದಿನ. ಅದರಲ್ಲೂ ಯಾವುದೇ ಒಂದು ವ್ಯಾಪಾರಗಳನ್ನಾಗಲಿ ಒಂದು ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೂ ಕೂಡ ಈ ದಿನ ಆದಾಯ ಚೆನ್ನಾಗಿದೆ ನಿಮಗೆ. ಇದಕ್ಕೆ 2 ಕಾರಣಗಳಿರುವಂಥದ್ದು. ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥದ್ದು. ಹಾಗಾಗಿ ನೀವು ಮಾಡುವಂತಹ ಪ್ರಯತ್ನದಲ್ಲಿ ಹೆಚ್ಚಿನ ಫಲ ನಿಮ್ಮದಾಗುತ್ತೆ. ಜೊತೆಗೆ ಚಂದ್ರ ನಿಮಗೆ ಲಾಭ ಸ್ಥಾನದಲ್ಲಿದ್ದಾನೆ, 11ರ ಸ್ಥಾನದಲ್ಲಿರೋದ್ರಿಂದ ಒಳ್ಳೆಯ ಹಣ ಸಂಪಾದನೆ ಆಗುವಂಥದ್ದು. ಜೊತೆಗೆ ಈ ದಿನ ಸ್ವಲ್ಪ ಹಣವನ್ನು ಉಳಿಸುವಂಥ ಒಂದು ಪ್ರವೃತ್ತಿ ಕೂಡ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅಂದರೆ ಭವಿಷ್ಯದ ಬಗ್ಗೆ ಒಂದು ಒಳ್ಳೆಯ ಯೋಜನೆಯನ್ನು ಮಾಡಿಕೊಳ್ಳುವಂಥದ್ದು. ಈ ದಿನ ನಿಮ್ಮ ಕುಟುಂಬಸ್ಥರು ಕೂತು ನಾಳೆ ಹೇಗಾಗಬೇಕು ಅನ್ನುವಂಥದ್ದನ್ನು ಒಂದು ಚಾಕೌಟ್ ಮಾಡ್ತೀರಿ. ಇದು ಬಹಳ ವಿಶೇಷವಾಗಿ ಬಹಳ ದಿನಗಳಿಂದ ಆಗಬೇಕಾಗಿರುವಂಥದ್ದು ಈ ದಿನ ಅಂತ ಒಂದು ತೀರ್ಮಾನ ಆಗುವಂಥದ್ದು. ಹಾಗಾಗಿ ಒಟ್ಟಾರೆ ಕುಟುಂಬದ ಆದಾಯ ಎಷ್ಟಿರ್ಬೋದು, ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆ ಎಲ್ಲೋ ಬಹಳ ಇನ್ಫಾರ್ಮಲ್ಲಾಗಿ ಚರ್ಚೆ ಮಾಡುವಂಥ ಅವಕಾಶ ನಿಮಗೆ ಒದಗಿ ಬರುವಂಥದ್ದು. ಹಾಗೆ ಸ್ನೇಹಿತರಲ್ಲಿ ತುಂಬ ಸಾಮರಸ್ಯವನ್ನು ಕಾಣುವಂಥದ್ದು. ಏಕೆಂದರೆ ಎಲ್ಲೋ ಒಂದು ಕಡೆ ಮನಸ್ತಾಪ ಆಗಿಯೋ ಅಥವಾ ಬಹಳ ದಿನಗಳಿಂದ ಅಂತಹ ಸ್ನೇಹಿತರನ್ನು ಭೇಟಿ ಮಾಡದಂತಹ ಸಂದರ್ಭ ಇದ್ದರೆ ಈ ದಿನ ಅದು ರಿನ್ಯೂವಲ್ ಆಗುವಂಥದ್ದು. ಹಾಗಾಗಿ ಉತ್ತಮವಾದಂತಹ ಒಂದು ಗೆಳೆತನದ ಒಂದು ಫಲ ಏನಿದೆ ಅಂದರೆ ಗೆಳೆಯರಿದ್ದಷ್ಟು ಜೊತೆಯಲ್ಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರು, ಗೆಳತಿಯರು ನಿಮ್ಮ ಜೊತೆ ಇದ್ದಷ್ಟು ಸಮಯ ಬಹಳ ಸಂತೋಷವಾಗಿ ಈ ದಿನ ಕಳೀತೀರಿ. ಹಾಗೆ ಹಿರಿಯರೊಂದಿಗೆ ಎಲ್ಲೋ ಒಂದು ಕಡೆ ಅನಾವಶ್ಯಕವಾಗಿ ಒಂದು ವಾಗ್ವಾದಕ್ಕೆ ಇಳಿಯುವಂಥದ್ದು, ಏನೋ ಒಂದು ಆರ್ಗ್ಯುಮೆಂಟ್ಗೆ ಹೋಗುವಂಥದ್ದಾಗತ್ತೆ. ಹಾಗಾಗಿ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಅದು ಸರಿ, ನೀವು ಸರಿ ಇದ್ದೀರಿ. ಆದರೆ ಆ ವಾಗ್ವಾದ ಅನ್ನುವಂಥದ್ದು
ಕೊನೆಗೆ ಎಲ್ಲೋ ಹೋಗಿ ನಿಲ್ಲೋದ್ರಿಂದ ಆದಷ್ಟು ಅಂಥ ಒಂದು ಸನ್ನಿವೇಶವನ್ನು ಅವಾಯ್ಡ್ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಒಂದು ಧನಾತ್ಮಕವಾದಂಥ ಆಲೋಚನೆ ಇದೆ. ಆದರೆ ಕೆಲವರಿಗೆ ಈ ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು ಯಾವಾಗಲೂ ಕೂಡ, ಅಂದರೆ ಪ್ರತಿ ಸಲವೂ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಆದರೆ ಅದು ತಪ್ಪು. ಏಕೆಂದರೆ ಎಲ್ಲವೂ ಕೂಡ ಒಳ್ಳೆಯದಕ್ಕೆ ಆಗುತ್ತಿದೆ ಅನ್ನುವಂಥದ್ದನ್ನು ತಿಳಿದು ಮುನ್ನಡೆಯಬೇಕು. ಅದೇ ಒಂದು ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು. ಅಂದರೆ ಪ್ರತಿ ಸಲವೂ ಒಳ್ಳೆಯದಾಗತ್ತೆ ಅನ್ನುವಂಥ ನಿರೀಕ್ಷೆಗಿಂತ ಒಳ್ಳೆಯದೇ ಆಗತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಇನ್ನು ಭವಿಷ್ಯದಲ್ಲಿ ಆಗುವಂಥದ್ದು, ನಾಳೆ ದಿನ ಆಗುವಂಥ ಕೆಲವು ಕೆಲಸ ಕಾರ್ಯಗಳೇನಿದೆ ಅದರಲ್ಲಿ ವ್ಯತ್ಯಾಸಗಳೇನೇ ಆದರೂ ಕೂಡ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಮನೋಭಾವ ಅನ್ನುವಂಥದ್ದು ಇದ್ದರೆ ಬಹಳ ಉತ್ತಮವಾದಂಥ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ದಿಸೆಯಲ್ಲಿ ಕೆಲಸ ಮಾಡ್ತೀರಿ. ಹಾಗಾಗಿ ಈ ದಿನದ ಶ್ರಮ ನಿಮಗೆ ಹೆಚ್ಚಿನ ಒಂದು ಮನಸ್ಸಿಗೆ ಸಂತೋಷವನ್ನು ತಂದುಕೊಡುತ್ತೆ. ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರು ಈ ದಿನ ಯಾವುದೇ ಒಂದು ಕೋಪ, ಮುನಿಸು ಅಥವಾ ವ್ಯತ್ಯಾಸಗಳಿದ್ದರೂ ಕೂಡ, ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಇದು ನಿಮಗೆ ಒಂದು ಪ್ಲಸ್ ಪಾಯಿಂಟು. ಇದೇ ನಿಮಗೆ ಈ ದಿನ ಒಂದು ಸ್ಟ್ರೆಂತ್ ಆಗಿ ಪರಿವರ್ತನೆ ಆಗುವಂಥದ್ದು. ವಿಶೇಷವಾಗಿ ಈ ದಿನ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ. ಜೊತೆಗೆ ನೀವು ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಯಾವುದೇ ಕೆಲಸಗಳು ಕೂಡ ಬಹಳ ಯಶಸ್ವಿಯಾಗಿ ನಡೆಯುತ್ತೆ ನಿಮಗೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ಯಶಸ್ಸು ಕಾಣುವಂಥದ್ದು, ನಿಮ್ಮ ಒಂದು ಶ್ರಮಕ್ಕೆ ತಕ್ಕ ಫಲ ಸಿಕ್ಕುವಂಥದ್ದು. ಯಾರೋ ನೋಡಿ ನಿಮ್ಮ ಕೆಲಸ ಕಾರ್ಯಗಳ ಮಧ್ಯೆ ನಿಮ್ಮ ಸಹಾಯಕ್ಕೆ ಬಂದು ನಿಲ್ಲುವಂಥವ್ರು, ನೀವು ನಿರೀಕ್ಷೆನೇ ಮಾಡಿಲ್ಲ ಅಂತಹ ಸಹಾಯ ನಿಮಗೆ ಒದಗಿ ಬರುವಂಥದ್ದು. ಹಾಗಾಗಿ ನೀವು ಹಿಡಿದಂತಹ ಕೆಲಸ ಕಾರ್ಯಗಳು ಬಹಳ ಪರಿಪೂರ್ಣವಾಗುತ್ತೆ. ಪೂರ್ಣ ಆದರೆ ಸಾಕು, ಏನೋ ಒಂದು ಫಲ ಸಿಕ್ಕತ್ತೆ. ಆ ಫಲ ಈ ದಿನ ನಿಮಗೆ ನೆಮ್ಮದಿಯನ್ನು ತಂದುಕೊಡುವಂಥದ್ದು. ಅದರಲ್ಲೂ ಶುಕ್ರವಾರ ಆದ್ದರಿಂದ ಈ ಹಣಕಾಸಿನ ವ್ಯವಹಾರಗಳು ಈ ದಿನ ನಿಮಗೆ ಬಹುಮಟ್ಟಿಗೆ ಚೆನ್ನಾಗಿ ನಡೆಯುತ್ತೆ. ಹಾಗೆ ಈ ಸಂದರ್ಭದಲ್ಲಿ ಚಂದ್ರ 10ರ ಸ್ಥಾನದಲ್ಲಿದ್ದು ಉದ್ಯೋಗ ಸ್ಥಾನದಲ್ಲಿದ್ದಾನೆ. ಅಂದರೆ ಕರ್ಮ ಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಮ ಉದ್ಯೋಗದ ಬಗ್ಗೆ ಹೆಚ್ಚಿನ ಆಸಕ್ತಿ ಇದೆ ನಿಮಗೆ. ಅಂದರೆ ನಿಮ್ಮ ಕೆಲಸ ಅಂದರೆ ಬಹಳ ಪ್ರೀತಿ ನಿಮಗೆ. ಹಾಗಾಗಿ ಕೆಲಸದಲ್ಲಿ ಈ ದಿನ ತುಂಬ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಹೆಚ್ಚು ಲಾಭವನ್ನು ನೀವು, ಅಂದರೆ ಆಯ ಅಂತ ಹೇಳ್ತಾರೆ, ಇದು ಆಯ ಭಾವದಲ್ಲಿ ಹೆಚ್ಚಿನ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಏನಾದರೂ ಬಂದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರು ಈ ದಿನ ಅವರ ಒಂದು ಹಠದ ಸ್ವಭಾವದಿಂದ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು. ಒಳ್ಳೆ ಮೂಡ್ನಲ್ಲಿದ್ದೀರಿ, ಎಲ್ಲೋ ಒಂದು ಕಡೆ ಆ ಮೂಡ್ ಔಟ್ ಆಗುವಂಥ ಸಾಧ್ಯತೆ ಕೂಡ ಈ ದಿನ ಇದೆ. ಹಾಗೆ ಕೆಲವರು ದುಶ್ಚಟಗಳನ್ನು ಹೊಂದಿರುವಂಥವ್ರು ಏನಾದರೂ ಇದ್ದರೆ ಅದರಿಂದ ಸ್ವಲ್ಪ ತೊಂದರೆ ಉಂಟಾಗುವಂಥದ್ದು. ಇನ್ನು ಜೂಜಿನಲ್ಲಿ ನಷ್ಟ ಉಂಟಾಗುವಂಥದ್ದು, ಇನ್ನೇನೋ ಒಂದು ಬೆಟ್ಸ್ ಕಟ್ತೀರಿ, ಅಂಥದ್ರಲ್ಲೂ ಕೂಡ ನಿಮಗೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲಗಳು ಇರುವಂಥದ್ದು. ಏನೋ ಒಂದು ರೀತಿಯಲ್ಲಿ ಏನು ಮಾಡಬೇಕು ಮುಂದೆ ಅನ್ನುವಂಥದ್ದೇ ತೋಚ್ತಾ ಇಲ್ಲ, ಅಂಥ ಒಂದು ಡೋಲಾಯಮಾನ ಸ್ಥಿತಿಯಲ್ಲಿ ನೀವು ಇರುವಂಥದ್ದು. ಹಾಗೆ ಸೌಂದರ್ಯವರ್ಧಕಗಳು ಹೆಚ್ಚು ಬಳಸುವಂಥವ್ರಿಗೆ ಈ ಸಂದರ್ಭದಲ್ಲಿ ಇವತ್ತಿನ ದಿನ ಒಂದು ರಿಸಲ್ಟ್ ಬರುತ್ತೆ. ಅದರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಸೌಂದರ್ಯವರ್ಧನೆಗಾಗಿ ಬಳಸುವಂಥ ಯಾವುದೇ ಒಂದು ಕಾಸ್ಮೆಟಿಕ್ಸ್ ಏನಿದೆ ಅದು ಎಲ್ಲೋ ಒಂದು ಕಡೆ ನಿಮಗೆ ಚರ್ಮ ವ್ಯಾಧಿಯ ಬಗ್ಗೆ, ಒಂದು ಸ್ಕಿನ್ ಡಿಸೀಸ್ ಬಗ್ಗೆ ಈ ದಿನ ನಿಮಗೆ ಸ್ವಲ್ಪ ಅರಿವು ಉಂಟಾಗುವಂಥ ಒಂದು ವಿಶೇಷವಾದಂಥ ದಿನ. ಒಬ್ಬರು ಡಾಕ್ಟ್ರ್ ಹೇಳ್ಬೋದು, ಅಥವಾ ಎಲ್ಲೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ಬೋದು, ಅಥವಾ ನಿಮಗೆ ಆ ಫೀಲ್ ಆಗ್ಬೋದು, ಓಹೋ ಇದನ್ನು ಜಾಸ್ತಿ ಉಪಯೋಗಿಸಿದ್ರಿಂದ ಈ ರೀತಿಯ ಅವಘಡ ಸಂಭವಿಸ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಇಂಥ ವಿಚಾರದಲ್ಲಿ ಎಚ್ಚರಿಕೆ. ಅಂದರೆ ಒಟ್ಟಾರೆ ನಿಮ್ಮ ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಹಾಗೆ ಈ ದಿನ ಮನಸ್ಸು ಸ್ವಲ್ಪ ಚಂಚಲವಾಗಿರುವಂಥದ್ದು. ಅದಕ್ಕಾಗಿ ನೀವು ದುರ್ಗಾ ಸ್ತೋತ್ರವನ್ನು ಪಠನೆ ಮಾಡಿ. ಮನಸ್ಸು ನಿಶ್ಚಲವಾಗಿ ಒಂದು ಕಡೆ ಏಕಾಗ್ರತೆಯಿಂದ ಇದ್ದು ಕೆಲಸವನ್ನು ಮಾಡಲಿಕ್ಕೆ ಅದು ಪ್ರೇರೇಪಣೆಯನ್ನು ನೀಡುತ್ತೆ. ಹಾಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಈ ಸಂದರ್ಭದಲ್ಲಿ ಕೇಳಿಸ್ಕೊಳ್ಳಿ. ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವ್ಯಾಪಾರದಲ್ಲಿ ಅಥವಾ ಉದ್ಯೋಗ ಸಂಬಂಧ ಸ್ವಲ್ಪ ಓಡಾಟ ಇರುವಂಥ ದಿನ.
ಹಾಗಾಗಿ ಯೋಜಿತ ರೀತಿಯಲ್ಲಿ ನಿಮ್ಮ ಪ್ರಯಾಣ ಇದ್ದರೆ ಅದು ಶುಭವನ್ನು ತರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಂಥ ಒಂದು ಪ್ರಯಾಣ ಕೂಡ ಈ ದಿನ ನಿಮಗೆ ಸೌಖ್ಯವನ್ನು ನೀಡಲ್ಲ, ಯಾವುದೇ ಒಂದು ಲಾಭವನ್ನು ಕೂಡ ನೀಡೋದಿಲ್ಲ. ಹಾಗಾಗಿ ಹೋಗುವಂಥ ಉದ್ದೇಶ, ಯಾವ ಕಾರಣಕ್ಕೆ ಹೋಗ್ತಾ ಇದ್ದೀರಿ, ಯಾವಾಗ ಹೊರಡಬೇಕು ಏನು ಅನ್ನುವಂಥದ್ದನ್ನು ಸ್ವಲ್ಪ ಪೂರ್ವಯೋಜಿತವಾಗಿ ತೀರ್ಮಾನ ಮಾಡಿ ಮುಂದುವರಿಯುವಂಥದ್ದು ಒಳ್ಳೆಯದು. ಹಾಗೆ ಈ ಪ್ರಯಾಣ ಮಧ್ಯದಲ್ಲಿ ವಾಹನ ದುರಸ್ತಿನೋ ಅಥವಾ ವಾಹನಕ್ಕಾಗಿ ಈ ಸಂಬಂಧದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳಾಗುವಂಥದ್ದು ಇದೆ. ಹಾಗಾಗಿ ಈ ವಾಹನದಿಂದ ಅಷ್ಟಾಗಿ ಸೌಖ್ಯ ನಿಮಗೆ ಕಡಿಮೆ ಇರೋದರಿಂದ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಹಾಗೆ ಉದ್ಯೋಗದಲ್ಲಿ ಉದ್ಯೋಗಸ್ಥರಿಗೆ ನೋಡಿ, ಒಂದು ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಆಗುವಂಥದ್ದು ಮಾನಸಿಕ ಒತ್ತಡ. ನಿಮಗೆ ಕೆಲಸಗಳ ಅಗಾಧತೆ ಜಾಸ್ತಿ ಇರುವಂಥದ್ದು. ಅದರಲ್ಲೂ ಈ ರಜೆಯ ದಿನ ಇದ್ದರೂ ಕೂಡ ಈ ದಿನ ಕಚೇರಿ ಕೆಲಸವನ್ನು, ನಿಮ್ಮ ಒಂದು ಬಿಸ್ನೆಸ್ಗೆ ಸಂಬಂಧವಾಗಿರುವಂಥದ್ದು ಅಥವಾ ಇನ್ನು MNC ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರಲಿ, ಇನ್ಯಾವುದೇ ಒಂದು ಉದ್ಯೋಗದಲ್ಲಿ ವ್ಯವಹಾರದಲ್ಲಿದ್ದರೂ ಕೂಡ ಈ ದಿನ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಟೆನ್ಷನ್ ಇರುವಂಥ ದಿನ. ಹಾಗೆ ಈ ಸಂದರ್ಭ ಆರೋಗ್ಯದಲ್ಲಿ ಏರುಪೇರಾದರೂ ಆಗಬಹುದು. ಹಾಗಾಗಿ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು ಕೂಡ ಅತ್ಯಂತ ಅಗತ್ಯವಾಗಿ ಆಗಬೇಕಾಗಿರುವಂಥದ್ದು. ಇನ್ನು ವ್ಯಾಪಾರದಲ್ಲಿ ಕೆಲವರಿಗೆ ಲಾಭದಲ್ಲಿ ಪ್ರಮಾಣ ಕುಂಠಿತವಾಗುವಂಥದ್ದು, ನಿರೀಕ್ಷೆಯಂತೆ ಲಾಭ ಇಲ್ಲ. ಹಾಗಾಗಿ ಲಾಭದ ಪ್ರಮಾಣ ಸ್ವಲ್ಪ ಕಡಿಮೆ ಇರೋದರಿಂದ ಇದು ಕೂಡ ಎಲ್ಲೋ ಮನಸ್ಸಿಗೆ ಒಂದು ರೀತಿಯಲ್ಲಿ ಬೇಸರವನ್ನು ತರಿಸುತ್ತೆ. ಹಾಗೆ ತುಂಬ ಬೇಕಾದಂಥ ಮಿತ್ರರು ದೂರವಾಗುವಂಥ ದಿನ. ಏಕೆಂದರೆ ನಿಮ್ಮ ಅವರ ಮಧ್ಯೆ ನಡೆಯುವಂಥ ಏನೋ ಒಂದು ಭಿನ್ನಾಭಿಪ್ರಾಯ ಸಣ್ಣ ವಿಷಯಕ್ಕೆ ಪ್ರಾರಂಭ ಆಗುವಂಥದ್ದು ಬಹಳ ದೊಡ್ಡದಾಗುತ್ತೆ. ಹಾಗಾಗಿ ಮನಸ್ತಾಪಗಳಾಗುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿದೆ. ಇನ್ನು ಕೆಲವರಿಗೆ ಮಾನಸಿಕ ಗೊಂದಲಗಳು ಇರುವಂಥದ್ದು, ಮನಸ್ಸಿನಲ್ಲಿ ಏನೋ ಒಂದು ಗೋಜಲಾಗಿದೆ, ಒಂದು ಕ್ಲಾರಿಟಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಕಡಿಮೆ. ಅದರಲ್ಲೂ ಚಂದ್ರ ಮನಃಕಾರಕ. ಮನಸ್ಸು ಸುಸ್ಥಿತಿಯಲ್ಲಿದ್ದರೆ, ಅಂದರೆ ಸಮಸ್ಥಿತಿಯಲ್ಲಿದ್ದರೆ ಎಲ್ಲವೂ ಯಶಸ್ವಿಯಾಗುತ್ತೆ. ಒಂದು ವೇಳೆ ಸ್ವಲ್ಪ ವ್ಯತ್ಯಾಸ ಇದ್ದರೆ ಎಲ್ಲವೂ ಏರುಪೇರು ಆಗುವಂಥದ್ದು. ಈ ದಿನ ಕೂಡ ಅಂಥ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುವಂಥದ್ದು. ಇನ್ನು ಸ್ವಂತ ವ್ಯವಹಾರ ಮಾಡುವಂಥವ್ರಿಗೆ ಸ್ವಲ್ಪ ಚೇತರಿಕೆ ಇದೆ. ಇದು ಸಮಾಧಾನಕರವಾದಂಥ ಒಂದು ಅಂಶ. ಇನ್ನು ಎಲ್ಲೋ ಒಂದು ಕಡೆ ಮಹಿಳೆಯರಿಂದ ನೋವು, ನಿರಾಸೆ ಉಂಟಾಗುವಂಥದ್ದು. ಹಾಗೆ ಕುಟುಂಬದಲ್ಲಿರುವಂಥ ಯಾರೇ ಸ್ತ್ರೀಯರಿರಲಿ, ಅವರಿಂದ ನಿಮ್ಮ ಮಾತೋ, ನಿಮ್ಮ ವ್ಯವಹಾರಗಳೋ, ನಿಮ್ಮ ಒಂದು ನಡತೆಯೋ, ಸ್ವಭಾವವೋ ಏನೋ ಒಂದು ವ್ಯತ್ಯಾಸ ಆಗುವಂಥದ್ದು. ಇದರಿಂದ ಸ್ವಲ್ಪ ನೋವು ಉಂಟಾಗುತ್ತೆ, ನಿರಾಸೆಯೂ ಕೂಡ ಆಗುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನೀವು ವಿಷ್ಣು ಸಹಸ್ರನಾಮ ಪಠನವನ್ನು ಮಾಡುವಂಥದ್ದು ಅಥವಾ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಬಹಳ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳುವಂಥದ್ದನ್ನು ಮಾಡಿ. ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುತ್ತೆ, ಮನಸ್ಸು ತುಂಬ ಉಲ್ಲಾಸಿತವಾಗಿರುತ್ತೆ ಈ ದಿನ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಏಕೆಂದರೆ ಬಹುದಿನಗಳ ಒಂದು ಕನಸು ಅಥವಾ ಒಂದು ಬಯಕೆ ಈ ದಿನ ಈಡೇರುವಂಥದ್ದು. ನೋಡಿ, ಹೇಗೋ ಮಾಡಿ ಈಡೇರಿಸ್ಕೊಳ್ಬಿಡ್ತೀರಿ. ಆದರೆ ಆ ಒಂದು ಖುಷಿ, ಸಂತೋಷ ಅನ್ನುವಂಥದ್ದು ಬಹಳ ಹೊತ್ತು ಇರಲ್ಲ ನಿಮಗೆ. ಅಲ್ಪ ತೃಪ್ತರು ನೀವು. ಹಾಗಾಗಿ ಯಾವುದೋ ಒಂದು ಸಣ್ಣದು ಕೊಟ್ಟರೆ ಸಾಕು ತೃಪ್ತಿ ಆಗಿಬಿಡ್ತೀರಿ. ದೊಡ್ಡದು ಬೇಕು ಅನ್ನುವಂಥದ್ದು ಏನೂ ಈ ಸಂದರ್ಭದಲ್ಲಿಲ್ಲ. ಅದರಲ್ಲೂ ಚಂದ್ರ ಅಷ್ಟಮದಲ್ಲಿದ್ದಾಗ, ಇಲ್ಲಿ 8ರ ಸ್ಥಾನ, ಇದು ದುಸ್ಥಾನದಲ್ಲಿದ್ದಾಗ ಸ್ವಲ್ಪ ಪ್ರಯಾಣದ ಬಗ್ಗೆ, ವಾಹನದ ಬಗ್ಗೆ, ಹಾಗೆ ನೀವು ಮಾಡುವಂಥ ವ್ಯವಹಾರದ ಬಗ್ಗೆ, ಅದರಲ್ಲೂ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಎಚ್ಚರಿಕೆ ಬೇಕು. ಶುಕ್ರವಾರ ಇದೆ, ಅಮೃತ ಸಿದ್ಧಿಯೋಗ ಇರುವಂಥದ್ದು. ಹಾಗಾಗಿ ಯಾವುದೇ ಶುಭ ಕಾರ್ಯ ಆರಂಭ ಮಾಡಿದ್ರೂ ಒಳ್ಳೆಯದಾಗುತ್ತೆ ನಿಮಗೆ. ಶುಕ್ರವಾರದ ಹಣದ ಒಂದು ಒಳಹರಿವು ಚೆನ್ನಾಗಿದೆ, ಲಕ್ಷ್ಮೀ ಕಟಾಕ್ಷ ಚೆನ್ನಾಗಿದೆ. ಆದರೆ ಸಾಲ ಕೊಡೋವಂಥದ್ದನ್ನು ಈ ದಿನ ಮಾಡಬೇಡಿ ಯಾವುದೇ ಕಾರಣಕ್ಕೂ ಕೂಡ. ಈ ಚಂದ್ರ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ನಿರಾಸೆಗಳು ಉಂಟಾಗುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ಧನ ನಷ್ಟ ಆಗುವಂಥದ್ದು. ಏನೋ ಕೊಡ್ತೀರಿ, ಆದರೆ ಅದು ನಿಮ್ಮ ಸಮಯಕ್ಕೆ ಸರಿಯಾಗಿ ಬರಲ್ಲ. ಗಂಟು ನಂಟು ಎರಡೂ ಉಳಿಯಲ್ಲ, ಎಲ್ಲೋ ಒಂದು ಕಡೆ ಹೊರಟೋಗುತ್ತೆ. ಸ್ವಲ್ಪ ಹಣಕಾಸಿನ ವಿಚಾರ ಸ್ವಲ್ಪ ಜಾಗೃತಿಯಾಗಿ ಈ ದಿನ ಇರಬೇಕಾಗಿದೆ. ಇನ್ನು ಮನೆಯ ಹಿರಿಯರೊಂದಿಗೆ ನೋಡಿ, ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯ ಉಂಟಾಗುವಂಥದ್ದಾಗುತ್ತೆ. ತಂದೆ ತಾಯಿಗಳಿದ್ದರೆ ಅವರ ಮಾತು ಈ ಸಂದರ್ಭ ನಿಮಗೆ ರುಚಿಸಲ್ಲ. ಹಾಗೆ ಅವರು ಹೇಳುವಂಥದ್ದು ಈ ದಿನ ನಿಮಗೆ ಒಂದು ಅಸಂದರ್ಭವಾಗಿ ಕಾಣಿಸುತ್ತೆ. ಈ ರೀತಿಯ ಅಭಿಪ್ರಾಯ ಭೇದ ಇರೋದರಿಂದ ಒಂದು ಕಿರಿಕಿರಿ ಅನ್ನುವಂಥದ್ದು ಮಾನಸಿಕವಾಗಿ ಇದೆ. ಮನಸ್ಸಿನಲ್ಲಿ ಅಷ್ಟೊಂದು ಒಂದು ಉಲ್ಲಾಸ, ಉತ್ಸಾಹ ಅನ್ನುವಂಥದ್ದು ಇದೆ, ಆದರೆ ಪರ್ಸೆಂಟೇಜ್ ಅನ್ನುವಂಥದ್ದು ಕಡಿಮೆ ಇದೆ. ಇನ್ನು ಮಿತ್ರರಿಂದ ಸ್ವಲ್ಪ ಅನುಕೂಲತೆಗಳನ್ನು ಪಡ್ಕೊಳ್ಳುವಂಥದ್ದು. ನಿಮ್ಮ ಕಷ್ಟಕ್ಕೆ ಅಥವಾ ನಿಮ್ಮ ಯಾವುದೋ ಒಂದು ಸಮಸ್ಯೆಗೆ ಸ್ಪಂದಿಸುವಂಥ ಮಿತ್ರರು ಈ ದಿನ ನಿಮ್ಮ ಜೊತೆಯಲ್ಲಿದ್ದಾರೆ. ಇದು ನಿಮಗೆ ಒಂದು ಸ್ಟ್ರೆಂತ್ ಆಗಿ ಮಾರ್ಪಡುವಂಥದ್ದು. ಆದರೆ
ನೆರೆಹೊರೆಯವರೊಂದಿಗೆ ಸ್ವಲ್ಪ ಕಿರಿಕಿರಿಯನ್ನು ಮಾಡ್ಕೊಳ್ತೀರಿ ಈ ದಿನ. ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣಕ್ಕೋ ಅಥವಾ ಒಂದು ಮಾತಿಗೆ ಮಾತು ಬೆಳೆದು ಆ ಮಾತು ಎಲ್ಲೋ ಹೋಗಿ ನಿಲ್ಲುವಂಥದ್ದು, ಇದರಿಂದ ಕಿರಿಕಿರಿ ಆಗುತ್ತೆ. ಅಂಥ ವಿಚಾರದಲ್ಲೂ ಕೂಡ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಮಕ್ಕಳಿಂದ ತುಂಬ ಅನುಕೂಲ ಪಡೆಯುವಂಥದ್ದು. ಮಕ್ಕಳು ನಿಮಗೆ ದಿನ ಖುಷಿಯನ್ನು, ಸಂತೋಷವನ್ನು ತರ್ತಾರೆ. ಅವರು ಏನಾದರೂ ಒಂದು ಉದ್ಯೋಗ ಕ್ಷೇತ್ರದಲ್ಲಿದ್ದರೂ ಕೂಡ ನಿಮಗೆ ಒಳ್ಳೆಯ ಸುದ್ದಿ ಬರುತ್ತೆ. ಹಾಗೆ ಅವರು ಇನ್ನೇನು ವಿವಾಹ ಆಗಬೇಕು ಅಥವಾ ಸಂತಾನದ ನಿರೀಕ್ಷೆಯಲ್ಲಿದ್ದಾರೆ, ಇಂಥ ಒಂದು ಸ್ಟೇಜಲ್ಲಿರುವಂಥ ಮಕ್ಕಳೇನಾದರೂ ಇದ್ದರೂ ಕೂಡ ಅವರಿಂದ ಒಳ್ಳೆಯ ಒಂದು ಶುಭ ವಾರ್ತೆಯನ್ನು ಕೇಳುವಂಥ ಸಂದರ್ಭ ಕೂಡ ಇದು. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ, ಆದರೆ ಸ್ವಲ್ಪ ಶ್ರಮ ಪಡಬೇಕು. ನಿಮ್ಮ ಆರೋಗ್ಯದ ಕಡೆ ನೋಡಿಕೊಳ್ಳಿ. ಆದಷ್ಟು ಈ ದಿನ ದೂರದ ಪ್ರಯಾಣವನ್ನು ರದ್ದು ಮಾಡಿ, ಇಲ್ಲ ಹೋಗಲೇಬೇಕಾದಂತಹ ಸಂದರ್ಭದಲ್ಲಿ ತುಂಬ ಒಂದು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಿ. ಅದರಲ್ಲೂ ವಿಘ್ನ ವಿನಾಶಕನಾದಂತಹ ಗಣಪತಿಯ ದರ್ಶನವನ್ನು ಮಾಡಿ ಮುಂದುವರಿಸಿ. ನಿಮ್ಮ ಪ್ರಯಾಣವನ್ನು ಒಳ್ಳೆಯದಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಅತ್ಯುತ್ತಮವಾದಂತಹ ಫಲ ನಿಮ್ಮ ಪಾಲಿನದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಸುಖ ಸಂತೋಷ ಇರುವಂತಹ ದಿನ. ಯಾವುದೇ ಒಂದು ಕೆಲಸವನ್ನು ಮಾಡಲಿ ಸಂತೋಷ ಇದೆ. ಯಾವುದೇ ಒಂದು ವ್ಯಕ್ತಿಯ ಜೊತೆಗೆ ಅಥವಾ ನಿಮ್ಮ ಸ್ನೇಹಿತರೋ, ಬಂಧುಗಳೋ, ನಿಮ್ಮ ಸಂಗಾತಿ, ನಿಮ್ಮ ಮಕ್ಕಳು, ಪ್ರೀತಿ ಪಾತ್ರರು ಯಾರ ಜೊತೆ ಇದ್ದರೂ ಕೂಡ ಈ ದಿನ ನಿಮಗೆ ತುಂಬ ಒಂದು ಕಂಫರ್ಟಬಲ್ ಆಗಿರ್ತೀರಿ. ಅದರ ಜೊತೆಯಲ್ಲಿ ನಿಮಗೆ ಒಂದು ಸಂತೋಷ ಕೂಡ ಪ್ರಾಪ್ತಿಯಾಗುತ್ತೆ. ಇಷ್ಟು ಇದ್ದರೆ ಸಾಕು ನೆಮ್ಮದಿಯ ಜೀವನ ನಿಮಗೆ ಈ ದಿನದ್ದು. ಹಾಗಾಗಿ ಹೆಚ್ಚಿನ ನಿರೀಕ್ಷೆಗಳಿಲ್ಲ. ಈ ದಿನ ಹೀಗೆ ಆಗಬೇಕು ಅಂತ ಹೇಳಿ ಹೇಗೆ ಬಂದರೂ ಕೂಡ ಅದನ್ನು ಅನುಭವಿಸುವಂಥ ಒಂದು ಮಾನಸಿಕ ಸ್ಥಿತಿ ನಿಮ್ಮಲ್ಲಿದೆ. ಜೊತೆಗೆ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ, 7ರ ಸ್ಥಾನ. 7ರಲ್ಲಿದ್ದರೆ ಒಂದು ಭೋಗಗಳು ಸಿಕ್ಕುವಂಥದ್ದು, ಸುಖ ಭೋಗಗಳು ಎಲ್ಲ ರೀತಿಯಲ್ಲೂ ಕೂಡ. ನಿಮ್ಮ ಸಂಗಾತಿ ನಿಮ್ಮ ಜೊತೆಯಲ್ಲಿರ್ತಾರೆ, ಹೊತ್ತಿಗೆ ಊಟ ತಿಂಡಿ ಅನ್ನುವಂಥದ್ದು ಸಿಕ್ಕತ್ತೆ, ಕೈಯಲ್ಲಿ ಹಣ ಇದೆ, ಹಾಗೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋಂಥ ಆಲೋಚನೆ ಇದೆ. ಒಂದು ಪರಿವಾರ ಏನಿದೆ, ನಿಮ್ಮ ಸ್ನೇಹಿತರೋ ಬಂಧುಗಳೋ, ಅವರ ಒಂದು ಒಡನಾಟ ಕೂಡ ಈ ದಿನ ಬಹಳ ಯಶಸ್ವಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ದಿನ ಬಹಳ ಫ್ರೂಟ್ಫುಲ್ಲಾಗಿರುತ್ತೆ. ಹಾಗೆ ಕೆಲವು ಉತ್ಪಾದಕ ಕಾರ್ಯಗಳನ್ನು ಮಾಡುವಂಥದ್ದು, ಏನು ಕೆಲಸ ಮಾಡಿದ್ರೂ ಅದು ನಿಮಗೆ ಬೆನಿಫಿಟ್ ಆಗುವಂಥದ್ದು, ಎಲ್ಲೂ ನಷ್ಟ ಅನ್ನುವಂಥದ್ದು ಈ ಸಂದರ್ಭದಲ್ಲಿಲ್ಲ. ಪ್ರಯಾಣದಲ್ಲಿ ತುಂಬ ಅನುಕೂಲ ಇದೆ. ಹಾಗಾಗಿ ನೀವು ಮಾಡಬೇಕು ಅಂದ್ಕೊಂಡಿರೋಂಥ ಸಂಕಲ್ಪಪೂರ್ವಕ ಪ್ರಯಾಣ ಬಹಳ ಯಶಸ್ಸನ್ನು ತಂದುಕೊಡುತ್ತೆ. ಲಾಭ ಇದೆ ಅದರಲ್ಲಿ. ದೂರದಿಂದ ಬರುವಂತಹ ಬಂಧುಗಳಿಂದ ಏನೋ ಒಂದು ಲಾಭ ಇದೆ ನಿಮಗೆ ನೋಡಿ. ಅಂದರೆ ಒಂದು ಧನಾಗಮ ಆಗ್ಬೋದು, ಅಥವಾ ಒಂದು ಆಸ್ತಿಪಾಸ್ತಿಯ ಬಗ್ಗೆ ಒಂದು ವಿಚಾರ ತಿಳಿಬೋದು, ಸಂಬಂಧದ ಬಗ್ಗೆ ತಿಳಿಬೋದು, ಆರೋಗ್ಯದ ಬಗ್ಗೆ ಒಳ್ಳೆಯ ಸುದ್ದಿ ಅನ್ನುವಂಥದ್ದು ಇದೆ. ಒಟ್ಟಾರೆ ದೂರದಿಂದ ಬರುವಂಥ ಬಂಧುಗಳು ನಿಮಗೆ ವಿಶೇಷ ವಾರ್ತೆಯನ್ನು ತಂದು ತಲುಪಿಸುವಂಥದ್ದು ಈ ದಿನ. ಉದ್ಯೋಗದಲ್ಲಿ ತುಂಬ ಅನುಕೂಲ ಇರುವಂಥ ದಿನ. ಹಾಗೆ ಮಾತಿನಲ್ಲಿ ಈ ದಿನ ಸ್ವಲ್ಪ ಹಿಡಿತ ಇದ್ದರೆ ಸಾಕು. ಯಾಕೆಂದರೆ ಎಲ್ಲವೂ ಇದ್ದಾಗ ಈ ಸಂದರ್ಭ ಎಲ್ಲೋ ಒಂದು ಕಡೆ ಮಾತು ಸ್ವಲ್ಪ ನಿರರ್ಗಳವಾಗಿ ಹೊರಟೋಗುತ್ತೆ. ಹಾಗಾಗಿ ಯಾವ ಸಂದರ್ಭದಲ್ಲೂ ಕೂಡ ಮಾತನ್ನು ಮೀರದಂತೆ ನೋಡಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಹಾಗೆ ಈ ದಿನ ಯಾವುದೇ ಒಂದು ಆತುರದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಕಾರ್ಯಗಳು ವಿಘ್ನ ಆಗುವಂಥದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ವಿವೇಚನೆಯಿಂದ ತೀರ್ಮಾನವನ್ನು ಮಾಡಿ. ಬಹಳ ಉತ್ತಮವಾದಂಥ ದಿನ. ಅದನ್ನು ಬಳಸ್ಕೊಳ್ಳಿ, ರೂಢಿಸ್ಕೊಳ್ಳಿ, ಖುಷಿಪಡಿ, ಎಂಜಾಯ್ ಮಾಡಿ ಎನ್ನುವಂಥದ್ದು. ಅಂದರೆ ದಿನವನ್ನು ಹೇಗೆ ಬೇಕೋ ಹಾಗೆ ನಿಮ್ಮಂತೆ ಅದನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಎಲ್ಲ ಅವಕಾಶಗಳಿದೆ. ಅಮೃತ ಸಿದ್ಧಿಯೋಗ ಇರುವಂಥ ವಿಶೇಷ ದಿನ ಶುಕ್ರವಾರ. ಲಕ್ಷ್ಮೀ ಅಮ್ಮನವರ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಹೇಳಿಕೊಳ್ಳಿ. ಅದ್ಭುತವಾದಂಥ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ತುಲಾರಾಶಿ. ತುಲಾರಾಶಿಯವರು ಒಂದು ವಿಚಾರವನ್ನು ಜ್ಞಾಪಕ ಇಟ್ಕೊಳ್ಬೇಕು. ಈ ಲೋಕದಲ್ಲಿ ಅತಿಥಿಗಳು ಇರುವಂಥವರು ಇಬ್ಬರೇ. ಅಂದರೆ ಅವರು ಬರ್ತಾರೆ ಹೊರಟೋಗ್ತಾರೆ ಅನ್ನುವಂಥದ್ದು. ಬಂದರೆ ಒಳ್ಳೆಯದನ್ನೇ ತರ್ತಾರೆ, ಹೋಗೋ ವೇಳೆಗೆ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸಿ ಹೋಗುವಂಥದ್ದು. ಹಾಗಾಗಿ ಅಂಥ ಅತಿಥಿಗಳು ಯಾರು ಅಂತ ಹೇಳಿದ್ರೆ, ಒಂದು ಧನ, ಮತ್ತೊಂದು ಯೌವನ. ಇವಿಬ್ಬರೂ ಕೂಡ ನಿಲ್ಲಲ್ಲ, ಶಾಶ್ವತ ಅಲ್ಲ. ಹಾಗೆ ಬರುವಂಥದ್ದು, ಹಾಗೆ ಹೊರಟು ಹೋಗುವಂಥದ್ದು. ಹಾಗಾಗಿ ಇದನ್ನು ಕಾಯ್ದುಕೊಳ್ಳುವಂಥದ್ದು, ಕಾಪಾಡಿಕೊಳ್ಳುವಂಥದ್ದು ಬಹಳ ಕಷ್ಟದ ಕೆಲಸ. ಹಾಗೆ ಈ ದಿನ ಕೂಡ ನಿಮಗೆ ಬರುವಂತಹ ಒಂದು ಧನಾಗಮ ಏನಿದೆ, ಏಕೆಂದರೆ 6ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಇದು ಆರೋಗ್ಯ ಸ್ಥಾನ.
ಇಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಉತ್ತಮ, ಜೊತೆಗೆ ಬರುವಂಥ ಒಂದು ವರಮಾನ ಆದಾಯ ಏನಿದೆಯೋ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳುವಂಥದ್ದು ಅಗತ್ಯವಾಗಿ ಬೇಕಾಗಿರುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಹಣ ನಿಮ್ಮ ಕೈಲಿದೆ, ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಯಾಕೆಂದರೆ ಶ್ರದ್ಧೆಯಿಂದ ಮಾಡುವಂಥದ್ದು, ಎಲ್ಲೂ ಕೂಡ ಮೋಸ ಅಥವಾ ನಷ್ಟ ಅನ್ನೋವಂಥದ್ದು ಈ ದಿನ ಇಲ್ಲ. ಹಾಗೆ ಇನ್ನೊಂದು ಯೌವನ ಅಂತ ಹೇಳಿದ್ರೆ ಇಲ್ಲಿ ನೀವು ಆರೋಗ್ಯಕ್ಕೆ ಹೋಲಿಸ್ಕೊಳ್ಬಹುದು. ಅದು ಕೂಡ ಶಾಶ್ವತವಾಗಿರಲ್ಲ. ಯಾವಾಗಲೂ ಒಂದು ಸಮಯದಲ್ಲಿ ಆರೋಗ್ಯ ಅನಾರೋಗ್ಯವಾಗಿ ಪರಿಣಮಿಸುವಂಥದ್ದು. ಆರೋಗ್ಯ ಕೈ ಕೊಡುತ್ತೆ. ಏಕೆಂದರೆ ವಯಸ್ಸಾಗ್ತಾ ಇದ್ದಾಗೆ, ಯೌವನ ಕಳೀತಾ ಇದ್ದಾಗೆ ನಮ್ಮ ಎಲ್ಲ ಅವಯವಗಳು ಕೂಡ ಅದರ ಕೆಲಸಗಳನ್ನು ಸ್ವಲ್ಪ ನಿಧಾನ ಮಾಡುತ್ತೆ. ಹಾಗಾಗಿ ಮೊದಲಿನ ಚುರುಕುತನ, ಉತ್ಸಾಹ, ಲವಲವಿಕೆ, ಆ ಓಡಾಟ ಅನ್ನುವಂಥದ್ದು ಇರಲ್ಲ. ಆಲೋಚನಾ ಶಕ್ತಿಯು ಕೂಡ ಕುಂದುವಂಥದ್ದು. ಹಾಗಾಗಿ ಕೆಲವರಿಗೆ ಇನ್ನೂ ಯುವಕರಿದ್ದೀರಿ, ಯುವತಿಯರಿದ್ದೀರಿ, ಏನಾದರೂ ಮಾಡಬೇಕು ಅನ್ನೋಂಥ ತವಕ ಈ ದಿನ ಇರುತ್ತೆ. ಅಮೃತ ಸಿದ್ಧಿಯೋಗ ಇರುವಂಥ ವಿಶೇಷ ದಿನ. ಪ್ರಾರಂಭ ಮಾಡಿ, ಹಾಗೆ ಅದು ಯಶಸ್ವಿಯಾಗಿ ಪೂರ್ಣವಾಗುತ್ತೆ. ನಿಮಗೆ ಒಳ್ಳೆಯ ಒಂದು ರಿಸಲ್ಟನ್ನು ತರುತ್ತೆ. ಇದು ಮನಸ್ಸಿಗೆ ನಿಮಗೆ ಸಮಾಧಾನವನ್ನು ತರುವಂಥದ್ದು. ಹಾಗೆ ಯಾವ ಸಂದರ್ಭದಲ್ಲಿ ದುಡಿಬೇಕೋ ಆವಾಗ ದುಡಿಬೇಕು. ಸ್ವಲ್ಪ ಹಣವನ್ನು ಗಳಿಸಿ ಉಳಿತಾಯ ಮಾಡಿಕೊಳ್ಬೇಕು ಮುಂದಿನ ಒಂದು ಭವಿಷ್ಯಕ್ಕೆ ಅನ್ನುವಂಥದ್ದು. ಇದು ಹಿರಿಯರು ನಿಮಗೆ ಹೇಳಿರುವಂಥ ಮಾತು. ಕೆಲವರು ಪರಿಪಾಲನೆ ಮಾಡ್ತಾ ಇದ್ದೀರಿ. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಈ ದಿನ ಅಂಥ ತೀರ್ಮಾನವನ್ನು ಮಾಡಿ, ವ್ಯವಹಾರದಲ್ಲಿ ತುಂಬ ಯಶಸ್ಸು ಸಿಕ್ಕುವಂಥದ್ದು. ಹಾಗೆ ಈ ಸಂದರ್ಭ ಆರ್ಥಿಕವಾಗಿ ಚೇತರಿಕೆ ಉಂಟಾಗುವಂಥ ದಿನ. ಅಂದರೆ ಸಾಲ ಸೋಲ ಮಾಡಿದರೆ ತೀರಿಸ್ತೀರಿ, ಅಥವಾ ಏನೋ ಬಂಡವಾಳ ಬೇಕು ಅಥವಾ ಹಣಕಾಸಿನ ನೆರವು ಬೇಕು ಅಂದರೆ ಎಲ್ಲೋ ಒಂದು ಕಡೆಯಿಂದ ಯಾವುದೋ ಒಂದು ಮೂಲದಿಂದ ನಿಮಗೆ ಸಹಾಯ ಅನ್ನುವಂಥದ್ದು ಸಿಕ್ಕತ್ತೆ. ಜೊತೆಗೆ ಈ ದಿನ ಸ್ವಲ್ಪ ಅಧಿಕವಾಗಿ ಸಿಟ್ಟು, ಕೋಪ, ತಾಪಗಳು ಇರುವಂಥದ್ದು. ಕಂಟ್ರೋಲ್ ಮಾಡಿಕೊಳ್ಬೇಕು. ಏಕೆಂದರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಕೂಡ ಅದನ್ನು ಸೈರಣೆ ಇಲ್ಲ, ಸಹನೆ ಇಲ್ಲ ಅಂತ ಹೇಳಿದ್ರೆ ಅದು ಕೋಪವಾಗಿ ಪರಿಣಾಮ ಆಗುತ್ತೆ. ಜೊತೆಗೆ ಯಾರು ತಪ್ಪನ್ನು ಮಾಡಿದ್ದಾರೋ ಅವರನ್ನು ದ್ವೇಷ ಮಾಡ್ತೀರಿ. ಹಾಗಾಗಿ ಆ ದ್ವೇಷ ನಿಮ್ಮನ್ನು ಮೊದಲು ಸುಡುವಂಥದ್ದು, ತದನಂತರ ಅವರನ್ನು. ಹಾಗಾಗಿ ಈ ಸಂದರ್ಭದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಮನಸ್ಸು ಬಹಳ ಕಾಮಾಗಿರಬೇಕು. ಜೊತೆಗೆ ಸ್ವಯಂಕೃತ ಅಪರಾಧಗಳಿಂದ ಈ ದಿನ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ. ನಿಮಗೆ ಗೊತ್ತಿದೆ ಎಂಥ ಒಂದು ತಪ್ಪುಗಳನ್ನು ಈ ದಿನ ಮಾಡ್ತೀರಿ ಅಂಥೇಳಿ. ಆದಷ್ಟು ತಪ್ಪು ಅನ್ನೋವಂಥದ್ದು ಕಂಡು ಬಂದು ಕೂಡಲೇ ಅದನ್ನು ಮಾಡಬೇಡಿ. ಈ ದಿನ ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ, ಅದರಲ್ಲೂ ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಅತ್ಯುತ್ತಮ ಫಲ ನಿಮ್ಮದು. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ವೃಶ್ಚಿಕ ರಾಶಿಯವರಿಗೆ ಈ ದಿನ ನೋಡಿ, ಅನಿರೀಕ್ಷಿತವಾಗಿ ಮನಸ್ಸಿಗೆ ಹಿತ ನೀಡುವಂಥ ಕೆಲವು ಕೆಲಸಗಳು ಆಗುವಂಥದ್ದು. ನೀವು ನಿರೀಕ್ಷೆಯೇ ಮಾಡಿಲ್ಲ ಅಂಥ ಕೆಲಸಗಳು ನಿಮ್ಮ ಮನಸ್ಸಿಗೆ ತುಂಬ ಮುದವನ್ನು ಕೊಡುವಂಥದ್ದು, ಸಂತೋಷವನ್ನು ಕೊಡುವಂಥದ್ದು. ಹಾಗೆ ನಿಮ್ಮ ಸ್ನೇಹಿತರು, ಬಂಧುಗಳು ಈ ದಿನ ನಿಮ್ಮ ಜೊತೆಯಲ್ಲಿದ್ದಾರೆ. ಯಾವುದೇ ಒಂದು ಕೆಲಸಕ್ಕೆ ಬೇಕು ಅಂದರೂ ಕೂಡ ಅವರ ಸಹಾಯವನ್ನು ನೀವು ಪಡ್ಕೊಳ್ಬಹುದು. ಆದರೆ ಸ್ವಲ್ಪ ಸ್ವತಂತ್ರವಾಗಿ ಇರಬೇಕು ಅನ್ನುವಂಥ ಅಭಿಲಾಷೆ ನಿಮ್ಮದು. ಹಾಗಾಗಿ ಸಾಮಾನ್ಯವಾಗಿ ಅವರಿವರ ಸಹಾಯವನ್ನು ಬೇಡಿ ಬದುಕುವಂಥವರಲ್ಲ. ಆದರೆ ಈ ದಿನ ಕೆಲವು ಕೆಲಸಗಳಿಗೆ ಒಂದು ಟೀಮ್ ವರ್ಕನ್ನು ಮಾಡಬೇಕು ಅನ್ನುವಂಥ ಕೆಲಸಗಳಿಗೆ ಅವರ ಸಹಾಯ ಅನ್ನುವಂಥದ್ದು ಬೇಕು. ಅದರಲ್ಲೂ ಸೂಕ್ತವಾದ ಸಮಯದಲ್ಲಿ ಸಿಕ್ಕುವಂಥ ಸಹಾಯ, ಆ ಸಹಾಯವನ್ನು ಪಡ್ಕೊಳ್ಳಿ. ಮುಂದೆ ಎಂದಾದರೂ ಒಂದು ದಿನ ಅಂತಹ ಸಹಾಯಕ್ಕೆ ಪ್ರತಿ ಸಹಾಯವನ್ನು ಮಾಡಿ ಆ ಋಣವನ್ನು ನೀವು ತೀರಿಸಬಹುದು. ನಿಮಗೆಲ್ಲೋ ಒಂದು ಕಡೆ ಭವಿಷ್ಯದ ಅಭದ್ರತೆ, ಭಯ ಅನ್ನುವಂಥದ್ದು ಕಾಡುತ್ತೆ. ನಾಳೆ ಹೇಗೆ ಅನ್ನುವಂಥದ್ದು. ಹಾಗಾಗಿ ಪ್ರತಿ ವಿಚಾರದಲ್ಲೂ ಕೂಡ ತುಂಬ ಕ್ಯಾಲ್ಕುಲೇಟಿವ್ ಆಗಿರಬಾರ್ದು. ಹೀಗೆ ಆಗಬೇಕು, ಹಾಗೆ ಆಗಬೇಕು ಅನ್ನುವಂಥದ್ದು. ಕೆಲವೊಮ್ಮೆ ನಾವು ಅಂದುಕೊಂಡಾಗೆ ಪ್ರಪಂಚ ಇರಲ್ಲ, ಬದಲಾವಣೆ ಆಗುತ್ತೆ, ವ್ಯತ್ಯಾಸಗಳಾಗುತ್ತೆ. ಇವತ್ತಿದ್ದಿದ್ದು ನಾಳೆ ಇರಲ್ಲ. ಹಾಗಾಗಿ ಹೊಂದಾಣಿಕೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ಬೇಕು. ಹೊಂದಾಣಿಕೆ ಇಲ್ಲದಂಥವರಲ್ಲಿ ಸ್ವಲ್ಪ ನೋಡಿ, ಏನೋ ದುಃಖ, ಬೇಸರ ಅನ್ನುವಂಥದ್ದು ಯಾವಾಗಲೂ ಇರುತ್ತೆ. ಏಕೆಂದರೆ ನಮ್ಮಂತೆ ಜನ ನಡೆಯಲ್ಲ, ಸಮಾಜ ಇರಲ್ಲ. ಹಾಗಾಗಿ ಸಮಾಜ ಹೇಗಿದೆಯೋ ಹಾಗೆ ನಾವು ಹೊಂದಾಣಿಕೆಯಿಂದ ಹೋಗಬೇಕು. ಆದರೆ ನಿಮ್ಮ ಒಂದು ಕ್ವಾಲಿಟಿಯನ್ನಾಗಲಿ ಅಥವಾ ನಿಮ್ಮ ಗುರಿಯನ್ನಾಗಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅನ್ನುವಂಥ ಅರ್ಥ ಅಲ್ಲ ಇಲ್ಲಿ. ಹಾಗೆ ಕೆಲವೊಮ್ಮೆ ಇರುವಂತಹ ಸೌಲಭ್ಯಗಳು, ಸೌಕರ್ಯಗಳು ಒದಗಿ ಬಂದರೆ ಅನುಭವಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಗಿದೆಯೋ ಹಾಗೆ ಹೊಂದಾಣಿಕೆ ಮಾಡ್ಕೊಳ್ಳಿ ಅನ್ನೋವಂಥ ಅರ್ಥದಲ್ಲಿ ಈ ವಿಚಾರ ಇದೆ. ಇನ್ನು ಈ ದಿನ ಸ್ವಲ್ಪ ದಾಂಪತ್ಯದಲ್ಲೂ ಕೂಡ ಪತಿ ಪತ್ನಿಯರ ಮಧ್ಯೆ ಅಥವಾ ನಿಮ್ಮ ಸಂಗಾತಿಯ ಮಧ್ಯೆ ಎಲ್ಲೋ ಒಂದು ಕಡೆ ಬೇಸರ, ಏನೋ ಒಂದು ವಿರಸ ಅನ್ನುವಂಥದ್ದು ಇದೆ. ಹಾಗಾಗಿ ಅಷ್ಟೊಂದು ಅನ್ಯೋನ್ಯತೆ ಅನ್ನುವಂಥದ್ದು ಕಂಡು ಬರ್ತಾ ಇಲ್ಲ. ಮೇಲ್ನೋಟಕ್ಕೆ ಜೊತೆಲಿದ್ದೀರಿ, ಆದರೆ ಒಳಗಡೆ ಎಲ್ಲೋ ಒಂದು ಕಡೆ ಅಸಮಾಧಾನದ ಹೊಗೆ ಆಡ್ತಾ ಇರುವಂಥದ್ದು.
ಒಂದು ರೀತಿಯಲ್ಲಿ ಒಂದು ಕೋಲ್ಡ್ ವಾರ್ ಅನ್ನುವಂಥದ್ದು ನಡೆಯುತ್ತೆ. ಶೀತಲ ಸಮರ ಇದು. ಅದು ಸ್ಫೋಟ ಆಗೋಕ್ಕೆ ಮೊದಲೇ ಅದಕ್ಕೆ ಕಾರ್ಯಕಾರಣ ಸಂಬಂಧಗಳನ್ನು ಕಂಡುಹಿಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಆಕಸ್ಮಿಕ ಖರ್ಚುಗಳಾಗುವಂಥದ್ದು, ಇನ್ನು ತಪ್ಪಾದ ವ್ಯವಹಾರಗಳನ್ನು ಮಾಡ್ಕೊಂಡ್ಬಿಡ್ತೀರಿ ಈ ದಿನ. ಅಂಥ ಒಂದು ಬಿಸ್ನೆಸ್ ಆಗಲಿ, ಹಣಕಾಸಿನ ವ್ಯವಹಾರ ಆಗಲಿ, ಎಲ್ಲೋ ನಿಮ್ಮ ಕೈ ಮೀರಿ ಹೋಗುವಂಥದ್ದು ಎಡವಟ್ಟಾಗುತ್ತೆ. ಜೊತೆಗೆ ತಪ್ಪು ನಿರ್ಧಾರಗಳು ಕೂಡ ಆಗುವಂಥದ್ದು. ಇದು ಪಂಚಮದಲ್ಲಿ ಚಂದ್ರ ಇದ್ದಾಗ ನಿಮಗೆಲ್ಲೋ ಒಂದು ಕಡೆ ನಿರಾಸೆ, ಹಣ ನಷ್ಟ, ಒಂದು ಆರೋಗ್ಯ ಸಮಸ್ಯೆ, ಇವೆಲ್ಲ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸ್ಥಿತಿಯಲ್ಲಿದೆ. ತುಂಬ ಜಾಗ್ರತೆಯಿಂದ ಇರಿ. ಭಗವಂತನ ಸ್ಮರಣೆಯನ್ನು ಮಾಡಿ, ಆರಾಧನೆಯನ್ನು ಮಾಡಿ, ಅದರಲ್ಲೂ ಯಾವುದಾದ್ರೂ ಒಂದು ನಾಗಕ್ಷೇತ್ರಕ್ಕೆ ಹೋಗಿ ಬನ್ನಿ. ನಾಗದೇವತೆಗಳ ದರ್ಶನ ಮಾಡುವಂಥದ್ದು ನಿಮಗೆ ಉತ್ತಮ ಫಲವನ್ನು ಕೊಡುತ್ತೆ. ಜೊತೆಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳೋದ್ರಿಂದ ತುಂಬ ನೆಮ್ಮದಿ ಸಿಕ್ಕತ್ತೆ ನಿಮಗೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನದ್ದು ಉತ್ತರ ದಿಕ್ಕು. ಧನುರಾಶಿಯವರಿಗೆ ಈ ದಿನ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನೀವು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥದ್ದು. ಅಷ್ಟೊಂದು ಸ್ಪೀಡ್ ಇಲ್ಲ. ನಿಮ್ಮ ಒಂದು ಸ್ಪೀಡು, ನಿಮ್ಮ ವೇವ್ಲೆಂತ್ಗೆ ಮ್ಯಾಚ್ ಆಗುವಂಥ ಕೆಲಸಗಳು ನಡೆಯಲ್ಲ. ಜೊತೆಗೆ ಯಾರು ಕೆಲಸವನ್ನು ಮಾಡಿಕೊಡಬೇಕೋ ಅಥವಾ ಜೊತೆಯಲ್ಲಿ ಯಾರು ಮಾಡಬೇಕೋ ಅಂಥವರು ಕೂಡ ಈ ದಿನ ನಿಮ್ಮ ಸ್ಪೀಡ್ಗೆ ತಾಗಲ್ಲ ಅವರು. ಹಾಗಾಗಿ ಸ್ವಲ್ಪ ನಿಧಾನ ಆಗುವಂಥದ್ದು, ಸ್ವಲ್ಪ ಅವರಲ್ಲಿ ಸೋಮಾರಿತನ ಅನ್ನುವಂಥದ್ದನ್ನು ಕಾಣ್ತೀರಿ. ಹಾಗಾಗಿ ನಿಮಗೆ ಯಾವಾಗ ಅಲೈನ್ ಆಗಲ್ಲ ಅಥವಾ ನಿಮ್ಮ ಕೆಮಿಸ್ಟ್ರಿ ಯಾವಾಗ ವರ್ಕೌಟ್ ಆಗಲ್ಲ, ಆ ಸಂದರ್ಭದಲ್ಲಿ ಸ್ವಲ್ಪ ಅಸಹನೆಯನ್ನು ವ್ಯಕ್ತಪಡಿಸ್ತೀರಿ. ಮಾತಿನಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಮಾತಿನಲ್ಲಿ ಈ ದಿನ ಸ್ವಲ್ಪ ನಿಯಂತ್ರಣ ಅನ್ನುವಂಥದ್ದು ಕೂಡ ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕಿರಿಕಿರಿಯನ್ನು ನೀವು ಮಾಡಿಕೊಳ್ಳುವಂಥದ್ದು, ಬೇರೆಯವರ ಮನಸ್ಸನ್ನು ನೋಯಿಸುವಂಥದ್ದು ಕೂಡ ಆಗುತ್ತೆ. ಒಟ್ಟಾರೆ ಈ ದಿನ ಕೆಲಸ ಆಗಬೇಕು ಅಂತಂದರೆ ನಿಮಗೆ ನಿಮ್ಮ ಒಂದು ಪ್ರಕಾರ, ಅಭಿಪ್ರಾಯದಂತೆ ಆಗಬೇಕು ಅಂತ ಅಂದಾಗ ಸ್ವಲ್ಪ ಹೊಂದಾಣಿಕೆಯಿಂದ ಅವರನ್ನು ಹುರಿದುಂಬಿಸಿ ಒಂದು ಪ್ರೋತ್ಸಾಹ ಮಾಡಿ ಕೆಲಸವನ್ನು ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಆ ಕೆಲಸದಲ್ಲಿ ಹಿನ್ನಡೆ, ಇದರಿಂದ ನಿಮಗೆ ಸ್ವಲ್ಪ ಅತೃಪ್ತಿಯ ಭಾವ ಬರುವಂಥದ್ದು. ಇನ್ನು ಕೆಲವರಿಗೆ ಸಾಲಗಾರರ ಕಾಟ ಇದೆ ಈ ದಿನ. ಹಾಗೆ ಆ ಸಾಲ ಸೋಲ, ಹಣಕಾಸಿನ ಚಿಂತೆ ಅನ್ನುವಂಥದ್ದು ಇದೆ. ಇದು ಶುಕ್ರವಾರ, ಸರ್ವಾರ್ಥ ಸಿದ್ಧಿಯೋಗ ಇದೆ. ಹಾಗಾಗಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಇನ್ನು ಮುಂದೆ ಯಾವುದೇ ಒಂದು ದುಂದು ವೆಚ್ಚಕ್ಕೆ ಸಾಲವನ್ನು ಮಾಡಲ್ಲ. ಈಗ ಮಾಡಿರುವಂತಹ ಸಾಲ ಸೋಲ ಏನಿದೆಯೋ, ಬಡ್ಡಿ ಚಕ್ರ ಬಡ್ಡಿ ಕಟ್ತಾ ಇದ್ದರೆ ಅದನ್ನು ಆದಷ್ಟು ಬೇಗ ತೀರಿಸ್ತೀನಿ ಸಂಕಲ್ಪ ಮಾಡಿಕೊಳ್ಳಿ. ಏನು ದುಡಿಮೆ ಇದೆ ಅದರಲ್ಲಿ ಉಳಿತಾಯವನ್ನು ಮಾಡ್ತೀನಿ, ದುಂದು ವೆಚ್ಚ ಮಾಡಲ್ಲ ಅನ್ನುವಂಥದ್ದು ಬಂದಾಗ ನಿಮಗೆ ಬದುಕು ಬಹಳ ಹಸನಾಗಿರುತ್ತೆ ಮುಂದಿನ ಜೀವನದಲ್ಲಿ. ಹಾಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಕೆಲವರಿಗೆ, ಅದರಲ್ಲೂ ಹಳೆಯ ಕಾಯಿಲೆಗಳು, ಮಂಡಿ ನೋವು, ಬೆನ್ನು ನೋವು, ಈ ರೀತಿಯಲ್ಲಿ ಏನಾದರೂ ಒಂದು ನೋವು ಅನ್ನುವಂಥದ್ದು ಇದ್ದರೆ ಅದೆಲ್ಲ ಒಂದು ಕಡೆ ಮರುಕಳಿಸುವಂಥ ಸಾಧ್ಯತೆ ಈ ದಿನ ಇದೆ. ಹಾಗಾಗಿ ಮನಸ್ಸಿನಂತೆ ಈ ದಿನ ಆರೋಗ್ಯ ಇರುವಂಥದ್ದು. ಮನಸ್ಸಿಗೆ ಬಂದರೆ ಏನೂ ಇಲ್ಲ ಅಂತ ಅಂದರೆ ಇಲ್ಲ, ಎಲ್ಲವೂ ಇದೆ ಅಂತ ಹೇಳಿದ್ರೆ ಎಲ್ಲ ನೋವುಗಳು ನಿಮಗೆ ವಾಪಸ್ ಬರುವಂಥದ್ದಾಗತ್ತೆ. ಹಾಗಾಗಿ ಮನಸ್ಸನ್ನು ಗಟ್ಟಿ ಮಾಡಿ ಈ ದಿನದ ಕೆಲಸವನ್ನು ಮುಗಿಸುವಂಥ ಒಂದು ವ್ಯವಧಾನವನ್ನು ತೋರಿಸಿ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿನ ತೊಂದರೆಗಳಿದೆ, ಅಡ್ಡಿ ಆತಂಕಗಳಿದೆ, ಸಮಸ್ಯೆಗಳಿದೆ. ನೀವು ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿರುವಂಥ ಯಾರೋ ಒಬ್ಬರಿಂದ ಸಮಸ್ಯೆ, ಸ್ನೇಹಿತರಿಂದ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ನಿಮ್ಮ ಒಂದು ರಿಲೇಷನ್ಶಿಪ್ ಚೆನ್ನಾಗಿರಬೇಕು, ಇನ್ನೂ ಆ ಬಾಂಡೇಜ್ ಅನ್ನೋಂಥದ್ದು ಪರಿಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಿ. ಹಾಗೆ ಈ ದಿನ ನಿಮ್ಮ ಸೇವಕರಿಂದನೋ, ಕಾರ್ಮಿಕರಿಂದನೋ, ಸಹೋದ್ಯೋಗಿಗಳಿಂದನೋ ಸ್ವಲ್ಪ ತೊಂದರೆಯನ್ನು ಅನುಭವಿಸುವಂಥದ್ದು ಇದೆ. ಏನೋ ಒಂದು ಅಶುಭವಾದಂತಹ ಸುದ್ದಿಯನ್ನು ಹೇಳುವಂಥದ್ದು ಅವರು, ಅಥವಾ ನಿಮ್ಮ ಕೆಲಸಕ್ಕೆ ಅಸಹಕಾರವನ್ನು ತೋರಿಸುವಂಥದ್ದು, ಒಟ್ಟಾರೆ ಅವರಿಂದ ಈ ದಿನ ಕಿರಿಕಿರಿ ಅನ್ನುವಂಥದ್ದು ತಪ್ಪಲ್ಲ. ಆದರೆ ತೀರಾ ಬೇಕಾದಂತಹ ಬಂಧುಗಳಿಂದ ಈ ದಿನ ನಿಮಗೆ ತುಂಬ ಅನುಕೂಲ ಆಗುವಂತಹ ದಿನ. ಹಾಗೆ ಈ ದಿನ ವಿಶೇಷವಾಗಿ ನೀವು ಕುಲದೇವತಾ ಆರಾಧನೆಯನ್ನು ಮಾಡಿ, ಹಾಗೆ ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಯಾವುದೇ ಒಂದು ವಿಘ್ನಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಕರ ರಾಶಿಯವರಿಗೆ ಈ ದಿನ ತುಂಬ ಅದ್ಭುತವಾದಂತಹ ದಿನ. ಸರ್ವಾರ್ಥ ಸಿದ್ಧಿಯೋಗ ಇದೆ, ಅದರಲ್ಲೂ ಶುಕ್ರವಾರ ಇರುವಂಥದ್ದು. ಹಾಗಾಗಿ ಲಕ್ಷ್ಮಿಯ ಕಟಾಕ್ಷ ನಿಮಗೆ ವಿಶೇಷವಾಗಿ ಇದೆ. ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ಹಣಕಾಸಿನ ಒಂದು ಸ್ಥಿತಿಗತಿ ಎಲ್ಲವೂ ಕೂಡ ಉತ್ತಮ ಸ್ಥಿತಿಯಲ್ಲಿ ಇರುವಂಥದ್ದು. ಬಹಳ ಒಂದು ಕಂಫರ್ಟಬಲ್ ಆಗಿದ್ದೀರಿ ಈ ದಿನ. ಹಣಕ್ಕೆ ಕೊರತೆ ಇಲ್ಲ. ಅಂದರೆ ತುಂಬ ದುಂದು ವೆಚ್ಚ ಮಾಡಲಿಕ್ಕೆ ಹಣ ಇಲ್ಲ ಅಂದರೂ ಕೂಡ ಈ ದಿನ ಒಂದು ಸಾಧಾರಣ ಸ್ಥಿತಿಯಲ್ಲಿ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಹಣ ಸಂಪಾದನೆ ಈ ದಿನ ಮಾಡ್ಕೊಳ್ತೀರಿ. ಮನಸ್ಸಿದೆ, ಏನಾದರೂ ದುಡಿಬೇಕು, ಕೆಲಸ ಮಾಡಬೇಕು ಅನ್ನುವಂಥದ್ದು. ಎಲ್ಲದಕ್ಕಿಂತ ಮುಖ್ಯ
ಸೋಮಾರಿತನ ಇಲ್ಲ ನಿಮಗೆ ಈ ದಿನ. ಹಾಗಾಗಿ ತುಂಬ ಲವಲವಿಕೆ ಇದೆ, ತುಂಬ ಹೈಪರಾಗಿ ಇರೋವಂಥವ್ರು, ಅಂದರೆ ಹೈಪರ್ ಆ್ಯಕ್ಟಿವ್ ಆಗಿ ಈ ದಿನ ಕೆಲಸವನ್ನು ಮಾಡುವಂಥವ್ರು. ಅದರಲ್ಲೂ ಚಂದ್ರ 3ರ ಸ್ಥಾನದಲ್ಲಿದ್ದಾಗ, 3 ನಿಮಗೆ ಕೀರ್ತಿ ಸ್ಥಾನದಲ್ಲಿ, ಯಾವುದೇ ಕೆಲಸ ಮಾಡಿದ್ರೂ ಒಳ್ಳೆಯ ಹೆಸರನ್ನು ಪಡ್ಕೊಳ್ತೀರಿ ಈ ದಿನ. ನಿಮಗೂ ಸಮಾಧಾನ ಆಗುತ್ತೆ, ಕೆಲಸ ಮಾಡಿದ್ದೀನಿ ಅನ್ನುವಂಥದ್ದು, ಏನೋ ಒಂದು ಸಾಧನೆ ಮಾಡಿದೆ ಅನ್ನುವಂಥ ಮನಸ್ಥಿತಿ ನಿಮಗೆ ಬರುವಂಥದ್ದು. ಹಾಗೆ ಒಂದು ಸಂತೋಷ ಈ ದಿನ 100 ಮಡಿ ಆಗುವಂಥದ್ದು. ಸಾಮಾನ್ಯವಾಗಿ ಒಂದು ಸಂತೋಷ ಇದ್ದರೆ ಈ ದಿನ ಅಂಥದ್ದು 100 ಪಟ್ಟು ಇರುತ್ತೆ ಅನ್ನುವಂಥದ್ದು ನಿಮ್ಮ ಗೋಚಾರ ಫಲದಲ್ಲಿ ಹೇಳ್ತಾ ಇದೆ. ಆದ್ದರಿಂದ ಈ ದಿನ ಸಂತೋಷಕ್ಕೆ ಪಾರವೇ ಇಲ್ಲ. ನಿಮ್ಮ ಸಂಗಾತಿ ಇರಲಿ ಅಥವಾ ಕುಟುಂಬಸ್ಥರಿರಲಿ, ನಿಮ್ಮ ಮಿತ್ರರು, ಬಂಧುಗಳು, ಅವರಿಂದ ತುಂಬ ಒಂದು ಸಂತೋಷದ ಸನ್ನಿವೇಶವನ್ನು ಅನುಭವಿಸುವಂಥದ್ದು. ಅದರಲ್ಲೂ ನಿಮ್ಮ ತುಂಬ ಆಪ್ತರು, ಸ್ನೇಹಿತರು ಜೊತೆಯಲ್ಲಿ ಸಿಕ್ಕಿದ್ರಂತೂ ಈ ದಿನ ಸಂತೋಷ ಅನ್ನುವಂಥದ್ದು ಆಗಾಗ್ಗೆ ಬಿಸಿ ಬಿಸಿಯಾಗಿ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಒಂದು ಅನುಭವ ಅನ್ನುವಂಥದ್ದು ಕೂಡ ಈ ದಿನ ನಿಮ್ಮ ನೆರವಿಗೆ ಬರೋಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ನೋಡಿ, ಎಲ್ಲೋ ಒಂದು ಕಡೆ ಭಾವನಾತ್ಮಕವಾಗಿ ನಿಮ್ಮ ಸಂಗಾತಿಗೆ ಸೋಲನ್ನು ನೀವು ಉಂಟು ಮಾಡುವಂಥವ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಫೀಲಿಂಗ್ಸ್ ಅನ್ನುವಂಥದ್ದು, ಅದರಲ್ಲೂ ಭಾವನೆಗಳ ಮೂಲಕ ಏನೋ ಒಂದು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಅಥವಾ ಭಾವನೆಗಳನ್ನೇ ಮುಂದೆ ಇಟ್ಟು ಅದೇ ಅಸ್ತ್ರವಾಗಿ ಉಪಯೋಗಿಸುವಂಥದ್ದು, ಏನೋ ಒಂದು ಎಡವಟ್ಟನ್ನು ಈ ದಿನ ಮಾಡ್ಕೊಳ್ತೀರಿ. ಅದಕ್ಕಾಗಿ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಸೇವಾ ಕ್ಷೇತ್ರದಲ್ಲಿರುವಂಥವ್ರಿಗೆ, ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಲಾಭ ಚೆನ್ನಾಗಿದೆ. ಒಳ್ಳೆಯತನದಿಂದ ಕಾರ್ಯ ಅನ್ನುವಂಥದ್ದು ಬಹಳ ಮುನ್ನಡೆಯಲ್ಲಿರುವಂಥದ್ದು. ಆದರೆ ನಿಮ್ಮ ಒಳ್ಳೆಯತನವನ್ನು ಕೆಲವರು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ, ಕೆಲವರು ಅಡ್ವಾಂಟೇಜ್ ಆಗಿ ಪಡ್ಕೊಳ್ಳುವಂಥದ್ದು. ಹಾಗಾಗಿ ನಿಮ್ಮ ವೀಕ್ನೆಸ್ಸನ್ನೇ ಬೇರೆಯವರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ, ಸ್ವಲ್ಪ ಜಾಗೃತಿಯಾಗಿರಿ. ಹಾಗೆ ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ಸ್ವಲ್ಪ ಗೌರವ, ಕಾಳಜಿ, ಅವರ ಆರೋಗ್ಯದ ಬಗ್ಗೆ ಒಂದು ನಿಗಾ ಇಡುವಂಥದ್ದನ್ನು ಮಾಡಬೇಕಾಗತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಯಾವುದೇ ದೋಷಗಳಿದ್ರೂ ಕೂಡ ಇದನ್ನು ಪರಿಹಾರ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಹೆಸರು ಸಿಕ್ಕುವಂಥದ್ದು, ಅಂದರೆ ಉತ್ತಮ ಹೆಸರು ಪ್ರಾಪ್ತಿಯಾಗತ್ತೆ ನಿಮಗೆ. ನಿಮ್ಮ ಕೆಲಸ ಕಾರ್ಯಗಳಿಂದ, ನಡೆನುಡಿಯಿಂದ, ನಿಮ್ಮ ಸ್ವಭಾವದಿಂದ, ನೀವು ತೆಗೆದುಕೊಳ್ಳುವಂತಹ ತೀರ್ಮಾನದಿಂದ ನೋಡಿ, ಯಾರೋ ಒಬ್ಬರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ನಿಮ್ಮ ಕೆಲಸವನ್ನು ರೆಕಗ್ನೈಸ್ ಮಾಡ್ತಾರೆ. ಒಂದು ಅಕ್ನಾಲೇಜ್ಮೆಂಟ್ ಅನ್ನುವಂಥದ್ದು ಇದೆ, ಅಂದರೆ ಇಂಥವರು ಈ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ನಿಮ್ಮ ಮನಸ್ಸಿಗೆ ಪ್ರಾರಂಭದಿಂದಲೇ ಈ ದಿನ ತುಂಬ ಸಂತೋಷ ಅನ್ನುವಂಥದ್ದು ಇದೆ. ಹಾಗೆ ವಾಹನದಿಂದ, ಸ್ಥಿರಾಸ್ತಿಯಿಂದ ತುಂಬ ಅನುಕೂಲ ಇರುವಂತಹ ದಿನ ಕೂಡ. ಆದರೆ ಎಲ್ಲೋ ಒಂದು ಕಡೆ ಮನೋರೋಗಗಳು ಕಾಡುವಂಥದ್ದು. ಮನಸ್ಸಿಗೆ ಏನೋ ಹಚ್ಕೊಂಡ್ಬಿಟ್ಟಿದ್ದೀರಿ, ಇಂಥದ್ದಾಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಮಾಡಿದ್ರೂ ಇದರಲ್ಲಿ ಸಫಲವಾಗಲಿಲ್ಲ ಅನ್ನುವಂಥ ಒಂದು ಮನೋರೋಗ ನಿಮ್ಮನ್ನು ಕಿತ್ತು ತಿಂತಾ ಇರುವಂಥದ್ದು. ಹಾಗಾಗಿ ಪ್ರತಿಯೊಂದು ರೋಗಕ್ಕೂ ಮದ್ದಿದೆ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನುವಂಥದ್ದು ಇದೆ. ಆದರೆ ಅದನ್ನು ಹುಡುಕಬೇಕಷ್ಟೆ. ಅಂಥ ಒಂದು ತಾಳ್ಮೆ ಈ ದಿನ ನಿಮಗೆ ಬೇಕು. ಯಾವ ಸಮಸ್ಯೆಯ ಮೂಲ ಏನು, ಅದು ಯಾಕಾಗಿ ಬರ್ತಾ ಇದೆ, ಅದಕ್ಕೆ ಪರಿಹಾರ ಏನೇನು ಮಾಡಲಿಕ್ಕೆ ಒಂದು ಪಾಸಿಬಲ್ ವೇಸ್ ಇದೆ ಅನ್ನುವಂಥದ್ದನ್ನು ನೀವು ಆಲೋಚನೆ ಮಾಡಬೇಕು. ಹಾಗೆ ಸಮಸ್ಯೆ ಪರಿಹಾರ ಬೇರೆ ಬೇರೆ ಪರ್ಸ್ಪೆಕ್ಟಿವಿಂದ ನೋಡಬೇಕು ಅನ್ನುವಂಥದ್ದು. ಒಂದೇ ಮುಖವಾಗಿ ನೀವು ಯೋಚನೆ ಮಾಡ್ತಾ ಇದ್ದರೆ ಆಗಲ್ಲ, ಅದಕ್ಕೆ ಇನ್ನೊಂದು ಮುಖ ಇದೆ, ಇನ್ನೊಂದು ಡೈಮೆನ್ಷನ್ ಅನ್ನುವಂಥದ್ದು ಇದೆ. ಹಾಗಾಗಿ ಸಮಸ್ಯೆಯನ್ನು ನಿಮಗೆ ತೀರಾ ಬೇಕಾದವರ ಜೊತೆ ಹೇಳಿಕೊಳ್ಳಿ, ಅದಕ್ಕೆ ಎಲ್ಲೋ ಒಂದು ಪರಿಹಾರ ಸಿಕ್ಕತ್ತೆ. ಅದಕ್ಕೆ ಹೇಳ್ತಾರೆ, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳಿ. ಸಂಸಾರದಲ್ಲಿ ಏನೇ ವ್ಯತ್ಯಾಸಗಳಾದರೆ ಅದನ್ನು ಗುಟ್ಟಾಗಿ ಇಟ್ಕೊಳ್ಳಿ, 4 ಜನರಿಗೆ ಹೇಳಿದ್ರೆ ನಿಮ್ಮ ಬಣ್ಣ ಬಯಲಾಗುವಂಥದ್ದು. ಹಾಗೆ ವ್ಯಾಧಿಯನ್ನು ರಟ್ಟು ಮಾಡಿದ್ರೆ, ಅಂದರೆ ಇರುವಂಥ ಒಂದು ಆರೋಗ್ಯ ಸಮಸ್ಯೆಯನ್ನು 4 ಜನರಿಗೆ ಹೇಳಿದ್ರೆ ಯಾರೋ ಒಬ್ಬರು ಅದಕ್ಕೆ ಒಂದು ಔಷಧಿಯನ್ನು, ಮದ್ದನ್ನು, ವೈದ್ಯರನ್ನು, ಪರಿಹಾರವನ್ನು ಸೂಚಿಸ್ತಾರೆ. ಇದು ಸ್ವಲ್ಪ ಸೂಕ್ಷ್ಮದ ವಿಚಾರ ಈ ದಿನ. ಹಾಗಾಗಿ ಇದರ ಸಂಬಂಧ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳಿ. ಇನ್ನು ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಅಥವಾ ತಾಯಿ ಸ್ಥಾನದಲ್ಲಿರುವಂಥ ಹಿರಿಯ ವ್ಯಕ್ತಿಗಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ಈ ದಿನ ಕಾಣಿಸುತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ತುಂಬ ಆಲೋಚನೆಯನ್ನು ಮಾಡ್ತೀರಿ. ನಾಳೆ ಹೇಗೆ ಅನ್ನುವಂಥದ್ದು ಚಿಂತೆ ನಿಮ್ಮನ್ನು ಕೆಲವರಿಗೆ ಕಾಡುವಂಥದ್ದು ಇದೆ. ಹಾಗಾಗಿ ಹೆಚ್ಚಿನ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ, ಅವರಿಗಾಗಿ ಪ್ರಯತ್ನ ಪಡ್ತಾ ಇದ್ದೀರಿ, ಆ ಪ್ರಯತ್ನ ಸಫಲವಾಗುತ್ತೆ ಅಷ್ಟೇ. ದೇವರ ಮೇಲೆ ಭಾರ ಹಾಕಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಇನ್ನು
ಸರ್ಕಾರದಿಂದ ಈ ದಿನ ತುಂಬ ಅನುಕೂಲಗಳು ಆಗುವಂಥದ್ದು, ಏನೋ ಒಂದು ಬೆನಿಫಿಟ್ಟನ್ನು ಪಡ್ಕೊಳ್ತೀರಿ. ಅಂಥ ಒಂದು ವಿಶೇಷವಾದ ವ್ಯವಹಾರ ನಿಮ್ಮಲ್ಲಿ ನಡೆಯುವಂಥದ್ದಾಗತ್ತೆ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೂ ಸ್ವಲ್ಪ ಯಶಸ್ಸಿದೆ. ಆದರೂ ಕೂಡ ನೀವಾಗಿ ಮಾಡಿಕೊಳ್ಳುವಂತಹ ಅಪರಾಧಗಳು ಅಥವಾ ನಿಮ್ಮ ಒಂದು ದುಡುಕಿನ ಸ್ವಭಾವದಿಂದ ಕೆಲವು ಕೆಲಸಗಳು ಹಿನ್ನಡೆ, ಕೆಲವು ಅಗೌರವದ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಪ್ರೇರೇಪಣೆ ನಿಮ್ಮ ಸ್ನೇಹಿತರಿಂದ ಒದಗುವಂಥದ್ದು. ಇಂಥ ವ್ಯತ್ಯಾಸಗಳಿಂದಲೇ ಈ ದಿನ ಸ್ವಲ್ಪ ಹಿನ್ನಡೆ ಆಗುತ್ತೆ. ಜೊತೆಗೆ ಮನಸ್ಸಿಗೂ ಕೂಡ ಅಷ್ಟೊಂದು ಒಂದು ಸಂತೋಷ ಅನ್ನುವಂಥದ್ದು ಇಲ್ಲ. ಆದ್ದರಿಂದ ಈ ದಿನ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಆಸಕ್ತಿಯನ್ನು ತೋರಿಸಿ, ಆದಷ್ಟು ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂತಹ ಸ್ನೇಹಿತರನ್ನು ದೂರ ಇಡಿ. ಈ ದಿನ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ತಪ್ಪದೇ ಕೇಳಿಸ್ಕೊಳ್ಳಿ. ಹಾಗೆ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಿ ಬನ್ನಿ, ಉತ್ತಮ ಫಲ ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮೀನರಾಶಿಯವರಿಗೆ ಈ ದಿನ ತುಂಬ ಆತ್ಮವಿಶ್ವಾಸ ಇರುವಂತಹ ದಿನ. ಏಕೆಂದರೆ ಉತ್ತಮ ಅಭ್ಯಾಸಗಳು ನಿಮಗಿದೆ, ಉತ್ತಮ ಕಾರ್ಯ ಮಾಡಬೇಕು ಅಂತ ಆಲೋಚನೆ ಇದೆ, ಸತ್ಸಂಗ ಮಾಡಬೇಕು ಅನ್ನೋಂಥ ಬಯಕೆ ಇದೆ. ಹಾಗೆ ಧನಾತ್ಮಕವಾಗಿ ಇಂಥ ಕೆಲಸ ಮಾಡಿದ್ರೆ 4 ಜನರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಆಲೋಚನೆ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ತುಂಬ ಆತ್ಮವಿಶ್ವಾಸ ಇರುವಂಥದ್ದು, ಸೆಲ್ಫ್ ಕಾನ್ಫಿಡೆನ್ಸ್ ಇದೆ. ಅಂದರೆ ಯಾವುದೇ ಕೆಲಸ ಮಾಡಿದ್ರೂ ಅದು ಸ್ವಾರ್ಥ ಅಲ್ಲ, ಆ ಕೆಲಸದಿಂದ ಯಾರಿಗೂ ಕೂಡ ನೋವಾಗಲ್ಲ, ದುಃಖ ಆಗಲ್ಲ ಅನ್ನುವಂಥದ್ದು ಮನಸ್ಥಿತಿ ಈ ದಿನ ನಿಮ್ಮಲ್ಲಿರೋದ್ರಿಂದ ಅಂಥ ಕೆಲಸಗಳನ್ನೇ ಪ್ರಾರಂಭ ಮಾಡ್ತೀರಿ. ಅದಕ್ಕೆ ಒಲವಿರುವಂಥದ್ದು. ಆದರೆ 1-2 ಕೆಲಸಗಳು ವ್ಯತ್ಯಾಸ ಆಗಬಹುದು. ಅದು ಸ್ವಾರ್ಥಕ್ಕಾಗಿ ಮಾಡ್ತಿರೋ ಅಥವಾ ನಿಮ್ಮ ಒಂದು ಸರ್ವೈವಲ್ ಪ್ರಶ್ನೆ ಅನ್ನುವಂಥದ್ದಕ್ಕಾಗಿ ಮಾಡ್ತಿರೋ, ಅದು ಒಂದು ಕೆಲಸ ಒಬ್ಬರಿಗೆ ಅನುಕೂಲ ಆದರೆ ಮತ್ತೊಬ್ಬರಿಗೆ ಯಾವುದೋ ಒಂದು ರಿಮೋಟ್ ಕಾರ್ನರಲ್ಲಾದರೂ ಅನಾನುಕೂಲವನ್ನು ಸೃಷ್ಟಿ ಮಾಡುವಂಥದ್ದು. ಹಾಗಾಗಿ ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನುವಂಥದ್ದನ್ನು ಒಂದು ಜ್ಞಾಪಕ ಇಟ್ಕೊಳ್ಳಿ. 4 ಜನರಿಗೆ ಅನುಕೂಲ ಆಗೇ ಆಗುತ್ತೆ, ಯಾರೋ ಒಬ್ಬರಿಗೆ ಅನಾನುಕೂಲ ಅಂತ ಹೇಳಿದ್ರೆ ಅದನ್ನು ಪರಿಗಣನೆ ಮಾಡಬಾರ್ದು ಅನ್ನೋವಂಥದ್ದು. ಹಾಗಾಗಿ ಹಿರಿಯರು ಹೇಳಿರುವಂಥ ಒಂದು ಮಾತಿದು. ಹಾಗೆ ನಿಮ್ಮ ಪ್ರಯತ್ನ ಏನಿದೆ ಈ ದಿನ ಮುಂದುವರಿಸಿ. ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಸಿದ್ಧಿಸುತ್ತೆ. ಹಾಗೆ ಒಂದು ಕಾರ್ಯನಿಮಿತ್ತ ಮಾಡುವಂಥ ಪ್ರಯಾಣ ನಿಮಗೆ ಶುಭವನ್ನು ತರುತ್ತೆ, ಲಾಭವನ್ನು ಕೂಡ ಈ ದಿನ ತರುವಂಥದ್ದು. ಹಾಗಾಗಿ ಪ್ರಯಾಣ ಸೌಖ್ಯ ಚೆನ್ನಾಗಿದೆ. ಆರ್ಥಿಕವಾಗಿ ತುಂಬ ಅನುಕೂಲಗಳು ಇರುವಂಥ ದಿನ ನೋಡಿ. ವ್ಯಾಪಾರ ವ್ಯವಹಾರ ಅಥವಾ ಯಾವತ್ತೋ ಕೊಟ್ಟಿರುವಂಥ ಒಂದು ಸಾಲ ಈ ದಿನ ವಾಪಸ್ ಬರುವಂಥದ್ದು. ವರಮಾನ ಚೆನ್ನಾಗಿದೆ, ಒಂದಲ್ಲ 2-3 ಮೂಲಗಳಿಂದ ಈ ದಿನ ನಿಮಗೆ ಹಣ ಹರಿದು ಬರುವಂಥದ್ದು. ಈ ದಿನ ಹಣ ಬರಲಿಲ್ಲ ಅಂದರೂ ಮುಂದೆ ಬರುವಂತಹ ಸೂಚನೆ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಯಾವುದೇ ಒಂದು ಯತ್ನ ಕಾರ್ಯದಲ್ಲೂ ಕೂಡ, ಅದರಲ್ಲೂ ವಿಶೇಷವಾಗಿ ಪ್ರೇಮಿಗಳಿಗೆ ನಿಮ್ಮ ಸಂಗಾತಿ ಮಾಡುವಂಥ ಪ್ರತಿ ಪ್ರಯತ್ನ ಈ ದಿನ ನಿಮಗೆ ಸಂತೋಷವನ್ನು ತರುತ್ತೆ. ಯತ್ನ ಕಾರ್ಯದಲ್ಲಿ ತುಂಬ ಜಯಪ್ರಾಪ್ತಿಯಾಗುವಂಥದ್ದು. ಇನ್ನು ಸಂಗಾತಿಯಿಂದ ಏನೋ ಒಂದು ರೀತಿಯಲ್ಲಿ ಅನುಕೂಲ ಉಂಟಾಗುವಂತಹ ದಿನ. ತುಂಬ ಆರಾಮಾಗಿರ್ತೀರಿ, ಸಂತೋಷವಾಗಿರ್ತೀರಿ, ಮನಸ್ತೃಪ್ತಿ ಇದೆ, ಆತ್ಮತೃಪ್ತಿ ಅನ್ನುವಂಥದ್ದು ಇದೆ. ಪಾಲುದಾರಿಕೆಯಿಂದ ಅನುಕೂಲ ಇದೆ. ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇದ್ದರೆ ಬಹಳ ಅದ್ಭುತ ಯಶಸ್ಸು ನಿಮಗೆ ಸಿಕ್ಕುವಂಥದ್ದು. ಇನ್ನು ಕುಟುಂಬದಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂಥದ್ದು. ಒಟ್ಟಾರೆ ನಿಮ್ಮ ವೈಯಕ್ತಿಕ ಪ್ರಗತಿಯ ಜೊತೆಗೆ ಕುಟುಂಬದ ಒಂದು ಪ್ರಗತಿಯು ಕೂಡ ಇದೆ. ಅಂಥ ಒಂದು ಆಲೋಚನೆಯಲ್ಲೇ ನೀವು ಕೆಲಸ ಮಾಡುವಂಥದ್ದು. ಹಾಗಾಗಿ ಈ ದಿನ ನಿಮಗಿಂತ ನಿಮ್ಮ ಕುಟುಂಬದವರ ಹಿತ ಮುಖ್ಯ. ನಿಮಗೆ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರಿಗೂ ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು ಅನ್ನೋವಂಥದ್ದು, ಅವರು ಆರಾಮಾಗಿರಬೇಕು, ಅವರಿಗೆ ಸುಖ ಸೌಕರ್ಯಗಳನ್ನು ಒದಗಿಸ್ಕೊಡ್ಲಿಕ್ಕೆ ಈ ದಿನ ನೀವು ನಿಮ್ಮ ಕಂಫರ್ಟನ್ನು ತ್ಯಾಗ ಮಾಡುವಂಥದ್ದು, ಅದನ್ನು ಫೋರ್ಗೋ ಮಾಡಿಬಿಡ್ತೀರಿ. ನಮಗಿಲ್ಲ ಅಂದರೂ ಪರವಾಗಿಲ್ಲ, ಮನೇಲಿರುವಂಥವ್ರು ಚೆನ್ನಾಗಿರಲಿ ಅನ್ನೋಂಥ ಭಾವ ನಿಮ್ಮಲ್ಲಿರೋದ್ರಿಂದ ಈ ದಿನ ಎಲ್ಲರಿಂದ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮಾತು ಎಲ್ರಿಗೂ ಕೂಡ ಹಿತ ಅನಿಸುತ್ತೆ ಈ ದಿನ. ಹಾಗೆ ಈ ದಿನ ವಿಶೇಷವಾಗಿ ನೀವು ಶ್ರೀದೇವಿ ಸ್ತೋತ್ರವನ್ನು ಪಠನೆ ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಯಾವುದೇ ದೋಷ ಪರಿಹಾರ ಆಗುವಂಥದ್ದು, ದೋಷಗಳಿದ್ದರೆ ಒಂದು ವೇಳೆ ನಿಮ್ಮ ಒಂದು ಪ್ರಗತಿಗೆ ಯಾವುದೇ ಅಡ್ಡಿ ಆತಂಕಗಳಿದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ವೃಷಭ ಮೀನ ರಾಶಿಯವರ ಅದೃಷ್ಟ ಸಂಖ್ಯೆ 1, ಮಿಥುನ 2, ಮಕರ 3, ತುಲ 4, ಕುಂಭ 5, ಕನ್ಯಾ 6, ಮೇಷ ಕರ್ಕಾಟಕ 7, ಧನಸ್ಸು 8,
ವೃಶ್ಚಿಕ, ಸಿಂಹ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.